ಯೆಹೋಶುವ 21ನೇ ಅಧ್ಯಾಯದ 43ನೇ ವಚನವನ್ನು ನಾವು ಓದಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಲಿಕ್ಕಾಗಿ ಹೋಗೋಣ. ಯೆಹೋವನು ಇಸ್ರಾಯೇಲರ ಪೂರ್ವಿಕರಿಗೆ ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಇಸ್ರಾಯೇಲರಿಗೆ ಕೊಟ್ಟನು. ಅವರು ಅದನ್ನು ಸ್ವಾತಂತ್ರ್ಯಿಸಿಕೊಂಡು ಅದರಲ್ಲಿ ವಾಸ ಮಾಡಿದರು. ಯೆಹೋವನು ಅವರ ಪೂರ್ವಿಕರಿಗೆ ಆಣೆಯಿಟ್ಟು ಹೇಳಿದಂತೆ ಅವರಿಗೆ ಎಲ್ಲ ಕಡೆಗಳಲ್ಲಿಯೂ ಸಮಾಧಾನವನ್ನು ಕೊಟ್ಟನು. ವೈರಿಗಳಲ್ಲಿ ಒಬ್ಬನು ಅವರ ಮುಂದೆ ನಿಲ್ಲಲಿಲ್ಲ. ಆತನು ಎಲ್ಲರನ್ನೂ ಅವರ ಕೈಗೆ ಒಪ್ಪಿಸಿದನು. ಆತನು ಇಸ್ರಾಯೇಲರಿಗೆ ಮಾಡಿದ ಅತಿ ಶ್ರೇಷ್ಠವಾದ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ, ಎಲ್ಲವೂ ನೆರವೇರಿತು ಎಂಬುದಾಗಿ. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ಎಲ್ಲವೂ ನೆರವೇರಿತು ಎಂಬುದು. ಇವತ್ತು ಉಪವಾಸ ಪ್ರಾರ್ಥನೆಯಲ್ಲಿ ದೇವರ ಆತ್ಮನು ನನ್ನ ಹೃದಯದಲ್ಲಿ ಮಾತನಾಡಿದಂಥ ಒಂದು ಚಿಕ್ಕ ಶಬ್ದವಾಗಿದೆ. ಮಿಕ್ಕ ಕಾರ್ಯಗಳನ್ನು ದೇವರು ಪರಿಪೂರ್ಣತೆಗೆ ದೇವರು ತರ್ತಾನೆ. ನೀವು ಗಟ್ಟಿಯಾಗಿ ಆಮೇಲೆ ಹೇಳಬೇಕು. ಬಾಕಿ ಉಳಿದಂಥ ಸಂಗತಿಗಳನ್ನು, ಮಿಕ್ಕ ಕಾರ್ಯಗಳನ್ನು ಈ ಕಾಲಘಟ್ಟದಲ್ಲಿ ದೇವರು ಆತನು ಪರಿಪೂರ್ಣತೆಗೆ ದೇವರು ತರಲಿಕ್ಕಾಗಿ ಹೋಗ್ತಾನೆ. ಕಾರಣ ಉಳಿದದ್ದಾಗಿ ಕಾಣಲ್ಪಟ್ಟಿದೆಯೋ, ನಾನು ಹೇಳ್ತೇನೆ ಅದು ಉಳಿದದ್ದಾಗೆ ಇರೋದಿಲ್ಲ. ದೇವರು ಅದನ್ನು ಸಂಪೂರ್ಣತೆಗೆ ದೇವರು ತರಲಿಕ್ಕಾಗಿ ದೇವರು ಹೋಗ್ತಾನೆ. ಅದರಿಂದಲೇ ದೇವರ ವಾಕ್ಯ ನಮಗೆ ತಿಳಿಸಿಕೊಡುವಂಥ ಒಂದೆರಡು ವಚನಗಳನ್ನು ನಿಮ್ಮ ಮುಂದೆ ನಾನು ತರಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ಬೈಬಲಲ್ಲಿ ಉಚ್ಚರಿಸುವಂಥ ಒಂದೊಂದು ಪದವನ್ನು ನಾವು ಅಂಡರ್ಲೈನ್ ಮಾಡ್ಕೊಳ್ಬೇಕು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೆಹೋವನು ಇಸ್ರಾಯೇಲರ ಪೂರ್ವಿಕರಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನ. ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ದೇಶವನ್ನ ಇಸ್ರಾಯೇಲರಿಗೆ ಕೊಟ್ಟನು. ಎರಡನೇದಾಗಿ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಯೆಹೋವನು ಅವರ ಪೂರ್ವಿಕರಿಗೆ ಆಣಿ ಮಾಡಿ ಹೇಳಿದಂತೆ ಅವರಿಗೆ ಎಲ್ಲ ಕಡೆಗಳಲ್ಲೂ ಸಮಾಧಾನವನ್ನ ಕೊಟ್ಟನು. ಮೂರನೇದಾಗಿ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ದೇವರ ವಾಕ್ಯ ಹೇಳ್ತದೆ, ವೈರಿಗಳಲ್ಲಿ ಒಬ್ಬನು ಅವರ ಮುಂದೆ ನಿಲ್ಲಲಿಲ್ಲ, ಆತನು ಎಲ್ಲರನ್ನ ಅವರ ಕೈಗೆ ಒಪ್ಪಿಸಿದನು. ಮೂರನೇದಾಗಿ ದೇವರ ವಾಕ್ಯದಲ್ಲಿ ನಾಲ್ಕನೇದಾಗಿ ಗಮನಿಸ್ತೇವೆ, ಆತನು ಇಸ್ರಾಯೇಲರಿಗೆ ಮಾಡಿದ ಅತಿ ಶ್ರೇಷ್ಠವಾದ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ, ಎಲ್ಲವೂ ನೆರವೇರಿತು ಎಂಬುದಾಗಿ. 4 ಪದಗಳಲ್ಲಿ ನಾವು ಗಮನಿಸ್ತೇವೆ. 2 ಪದ ಹೇಳ್ತದೆ, ದೇವರು ಕೊಟ್ಟನು, ದೇವರು ಕೊಟ್ಟನು. ಮೂರನೇದಾಗಿ ನಾವು ಗಮನಿಸ್ತೇವೆ, ದೇವರು ಅಲ್ಲಿ ಮಾಡಿದಂಥ ಕಾರ್ಯವೇನು. ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ದೇವರು ಒಪ್ಪಿಸಿದನು. 4ನೇದಾಗಿ ನಾವು ಗಮನಿಸಿದ ಕಾರ್ಯ, ದೇವರು ನೆರವೇರಿಸಿದನು ಎಂಬುದಾಗಿ. ಈ 4 ಕಾರ್ಯಗಳಲ್ಲಿ ಇರುವಂಥ ಒಂದೇ ಒಂದು ವಿಶೇಷತೆ ಅಂದರೆ, ದೇವರು ಮಾಡದೆ ಹೋದ್ರೆ ಸ್ವಂತ ಬಲದಿಂದ ಏನು ನಡೆಯಲ್ಲ. ದೇವರು ಕ್ರಿಯೆ ಮಾಡದೆ ಹೋದ್ರೆ, ದೇವರು ಒಪ್ಪಿಸಿಕೊಡದೆ ಹೋದ್ರೆ, ದೇವರು ಚಲಿಸದೆ ಹೋದ್ರೆ, ದೇವರು ನಮಗಾಗಿ ಕ್ರಿಯೆ ಮಾಡದೆ ಹೋದ್ರೆ, ದೇವರು ನೆರವೇರಿಸದೆ ಹೋದ್ರೆ, ದೇವರು ನಮಗಾಗಿ ಯುದ್ಧ ಮಾಡದೆ ಹೋದ್ರೆ ಏನು ಸಂಭವಿಸೋದಿಲ್ಲ. ಹಾಗಾದ್ರೆ ಈ ಆಗಸ್ಟ್ ತಿಂಗಳಲ್ಲಿ ಒಂದು ಸಂಪೂರ್ಣವಾದಂಥ ಬಿಡುಗಡೆ ಎನ್ನುವುದು ನಡಿಬೇಕಾದ್ರೆ, ಒಂದನೇದಾಗಿ ದೇವರ ಮಕ್ಕಳು ಏನ್ ಮಾಡಬೇಕಂದ್ರೆ, ನಿಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರು ಬರೋದಕ್ಕೆ ನೀವು ಅನುಮತಿ ಮಾಡಿಕೊಡಬೇಕು. ನೀವಾಗಿರುವಂಥ ಹೋರಾಟಗಳ ಮಧ್ಯದಲ್ಲಿ, ನೀವಾಗಿರುವಂಥ ಪ್ರಯಾಸಗಳ ಮಧ್ಯದಲ್ಲಿ ಕರ್ತನು ತಾನೇ ಈ ವಿಷಯಗಳನ್ನು ದೇವರು ತನ್ನ ಹತೋಟಿಗೆ ತೆಗೆದುಕೊಂಡು ದೇವರು ತಾನೇ ನಡೆಸಲಿ ಎಂಬುದಾಗಿ ದೇವರ ಕೈಗಳಲ್ಲಿ ಒಪ್ಪಿಸಿಕೊಡೋರಾಗಿರ್ಬೇಕು. ಅನೇಕ ಸಾರಿ ನಮ್ಮ ಜೀವನದಲ್ಲಿ ಸಂಭವಿಸುವಂಥ ಕಾರ್ಯ ಏನಂದ್ರೆ, ನಮ್ಮ ಸ್ವಂತ ಬಲದಲ್ಲಿ ನಾವು ಎಲ್ಲವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಇಷ್ಟು ದೂರ ನಾವು ಬಂದ್ಬಿಟ್ವಿ, ಇನ್ನು ಮುಂದೆ ನಾವು ನೋಡ್ಕೊಳ್ತೀವಿ ಎನ್ನುವಂಥ ಭಾವನೆಯಲ್ಲಿ ದೇವರನ್ನ ನಾವು ಮರೆತು ಬಿಡುತ್ತೇವೆ. ಆದ್ರೆ ವಾಗ್ದಾನ ಮಾಡಿದ್ದು ದೇವರು, ನಡೆಸ್ತೀನಂತ ಹೇಳಿದ್ದು ದೇವರು, ಉನ್ನತಕ್ಕೆ ತರ್ತೀನಂತ ಹೇಳಿದ್ದು ದೇವರು, ಆಶೀರ್ವಾದ ಮಾಡ್ತೀನಂತ ಹೇಳಿದ್ದು ದೇವರು, ವಾಗ್ದಾನಗಳನ್ನು ನೆರವೇರಿಸ್ತೀನಂತ ಹೇಳಿದ್ದು ದೇವರು, ದೇಶಗಳನ್ನು ಕೊಡ್ತೀನಂತ ಹೇಳಿದ್ದು ದೇವರು. ಹಾಗಾದ್ರೆ ದೇವರು ಹೇಳಿದ್ರೆ ದೇವರನ್ನ ಬಿಟ್ಟು ನಾವು ಮುಂದಕ್ಕೆ ಹೋಗಕ್ಕಾಗೋದಿಲ್ಲ. ದೇವರು ಹೇಳಿದ ಸಂಗತಿಗಳನ್ನ ನಾವು ಹೊಂದಿಕೊಳ್ಳಬೇಕಾದ್ರೆ ದೇವರಿಗಾಗಿ ನಮ್ಮ ಜೀವಿತದಲ್ಲಿ ಬಾಗಿಲನ್ನು ತೆರೆದುಕೊಡತಕ್ಕಂಥ ಮನಸ್ಸು ನಮ್ಮ ಜೀವನದಲ್ಲಿ ಇರಬೇಕು. ಅದು ನಂಬೋರಿದ್ರೆ ಗಟ್ಟಿಯಾಗಿ ಆಮೇಲೆ ಹೇಳ್ರಿ.
ಅದರಿಂದಲೇ ಕೀರ್ತನೆಗಾರನು 85ನೇ ಕೀರ್ತನೆ ಕಡೆ ಬಂದಾಗ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. 85ನೇ ಕೀರ್ತನೆ ಕಡೆ ನಾವು ಪ್ರವೇಶಿಸೋಣ. 85ನೇ ಕೀರ್ತನೆ ಅದರ 6ನೇ ವಚನವನ್ನು ನಾವು ಗಮನಿಸಿದಾಗ ಕೀರ್ತನೆಗಾರನ ಒಂದು ಪ್ರಾರ್ಥನೆಯನ್ನ ದೇವರ ಸಮ್ಮುಖದಲ್ಲಿ ಮಾಡ್ತಾನೆ. ಅವನು ಮಾಡುವಂತ ಪ್ರಾರ್ಥನೆ ನೋಡ್ರಿ, ಆತನು ಹೇಳ್ತಾನೆ, ನಿನ್ನ ಪ್ರಜೆಯಾದಂಥ ನಾವು ನಿನ್ನಲ್ಲಿ ಆನಂದಿಸುವಂತೆ ನೀನು ನಮ್ಮನ್ನ ಚೈತನ್ಯ ಪಡಿಸುವುದಿಲ್ಲವೋ? ಯೆಹೋವನೇ, ನಿನ್ನ ಕೃಪೆಯನ್ನು ನನಗೆ ತೋರಿಸು, ನಿನ್ನ ರಕ್ಷಣೆಯನ್ನ ಅನುಗ್ರಹಿಸು ಎಂಬುದಾಗಿ ಅವನ ಪ್ರಾರ್ಥನೆ ಮಾಡ್ತಾನೆ. ಅವನು ಉಚ್ಚರಿಸುತ್ತಾ ಇರುವಂತ ಪದಗಳನ್ನ ಗಮನವಿಟ್ಟು ಕೇಳ್ರಿ. ಆತನು ಹೇಳ್ತಾನೆ, ನಿನ್ನ ಪ್ರಜೆಯು ಆನಂದಿಸುವಂತೆ ನೀನು ನಮ್ಮನ್ನ ಚೈತನ್ಯ ಪಡಿಸುವುದಿಲ್ಲವೋ ಎಂಬುದಾಗಿ. ಹಾಗಾದ್ರೆ ದೇವರ ಮಕ್ಕಳು ನಾವು ಆನಂದ ಪಡಬೇಕಾದ್ರೆ ಕರ್ತನು ನಮ್ಮನ್ನು ಚೈತನ್ಯ ಪಡಿಸ್ಬೇಕು. ಗಾಡ್ ಮಸ್ಟ್ ರಿವೀವ್. ದೇವರು ನಮ್ಮನ್ನ ಏನ್ ಮಾಡಬೇಕು? ರಿವೈವ್ ಮಾಡಬೇಕು. ದೇವರು ನಮ್ಮನ್ನ ಚೈತನ್ಯಗೊಳಿಸ್ಬೇಕು. ಎಲ್ಲೆಲ್ಲಿ ನಾವು ಬಲಹೀನರಾಗಿದ್ದೀವೋ, ಎಲ್ಲೆಲ್ಲಿ ನಾವು ಕುಕ್ಕಲ್ಪಟ್ಟಿದ್ದೀವೋ, ಎಲ್ಲೆಲ್ಲಿ ನಾವು ಸೋತು ಹೋಗಿದ್ದೇವೋ, ಎಲ್ಲೆಲ್ಲಿ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ಕೈ ಕಟ್ಕೊಂಡು ಕುತ್ಕೊಂಡಿದ್ದೇವೋ, ಆ ಮಂಡಲದಲ್ಲಿ ದೇವರು ನಮ್ಮನ್ನ ಕರ ಹಿಡಿದು ಮತ್ತೆ ದೇವರು ನಿಲ್ಲಿಸಬೇಕು. ಯಾವಾಗ ದೇವರು ನಮ್ಮನ್ನು ಮತ್ತೆ ನಿಲ್ಲಿಸಲಿಕ್ಕಾಗಿ ದೇವರು ಪ್ರಾರಂಭಿಸ್ತಾನೋ ಆ ಸ್ಥಳದಲ್ಲಿ ನಮಗೆ ಸಂಭವಿಸುವಂತ ಕಾರ್ಯ ಗೊತ್ತ, ನಷ್ಟವಾದಂತ ಒಂದು ಆನಂದ ನಮ್ಮ ಜೀವನದಲ್ಲಿ ಹಿಂತಿರುಗಿ ಬರಲಿಕ್ಕಾಗಿ ಹೋಗುತ್ತೆ. ಹಾಗಾದ್ರೆ ದುಃಖ ಪಡುತ್ತಿರುವಂತ ಕೆಲವೊಂದು ವ್ಯಕ್ತಿಗಳು ಮತ್ತೆ ಕರ್ತನಲ್ಲಿ ಸಂತೋಷ ಪಡತಕ್ಕಂತೆ, ಬಾಕಿ ಉಳಿದಂತೆ ಕೆಲವೊಂದು ವಿಷಯಗಳಲ್ಲಿ ನೀವು ಆನಂದ ಪಡತಕ್ಕಂತೆ ದೇವರು ನಿಮ್ಮನ್ನ ಚೈತನ್ಯ ಪಡಿಸ್ಲಿಕ್ಕಾಗಿ ದೇವರು ಹೋಗ್ತಾನೆ. ಅದು ನಂಬೋರು ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಅದರಿಂದಲೇ ಕೀರ್ತನೆಗಾರನು ಸ್ಪಷ್ಟವಾಗಿ ಹೇಳ್ತಾನೆ, ನೀನು ನಮ್ಮನ್ನ ಏನ್ ಪಡಿಸು? ಚೈತನ್ಯ ಪಡಿಸು. 80ನೇ ಕೀರ್ತನೆ 19ನೇ ವಚನ. 80ನೇ ಕೀರ್ತನೆ 19ನೇ ವಚನ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಸೈನಾಧೀಶ್ವರನಾದ ಯೆಹೋವ ದೇವರೇ, ನಮ್ಮನ್ನು ತಿರುಗಿ ಉನ್ನತ ಸ್ಥಾನಕ್ಕೆ ಏರಿಸು, ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು, ಆಗ ಉದ್ಧಾರವಾಗುವೆವು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಕೀರ್ತನೆಗಾರನು ಅವನು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸೈನಾಧೀಶ್ವರನಾದ ಯೆಹೋವ ದೇವರೇ, ನಮ್ಮನ್ನು ತಿರುಗಿ ಉನ್ನತ ಸ್ಥಾನಕ್ಕೆ ಏರಿಸು ಎಂಬುದಾಗಿ. ಆ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಕರೆಯಲ್ಪಟ್ಟಂತ ದೇವರ ಮಕ್ಕಳು ಎಂದಿಗೂ ಕೆಳಗಡೆ ಇರಬಾರದು. ಕರೆಯಲ್ಪಟ್ಟಂತ ದೇವರ ಮಕ್ಕಳು ಎಂದಿಗೂ ಕೆಳಮಟ್ಟದ ಅನುಭವದಲ್ಲಿ ಇರಬಾರದು. ಕರೆಯಲ್ಪಟ್ಟಂತ ದೇವರ ಮಕ್ಕಳು, ದೇವರಿಂದ ಆರಿಸಲ್ಪಟ್ಟಂತ ದೇವರ ಮಕ್ಕಳು ಎಂದಿಗೂ ನೆಲದ ಮಟ್ಟಿಗೆ ಇರಬಾರದು. ಕರೆಯಲ್ಪಟ್ಟಂತ ಪ್ರತಿಯೊಂದು ದೇವರ ಮಕ್ಕಳು ಉನ್ನತ ಸ್ಥಾನದಲ್ಲಿ ಇರಬೇಕು. ಅದು ಆತ್ಮಿಕ ಮಂಡಲದಲ್ಲಾಗಲಿ, ಅದು ಆರ್ಥಿಕವಾದಂಥ ಮಂಡಲದಲ್ಲಾಗಲಿ, ಅದು ಸೇವೆಯ ಮಂಡಲದಲ್ಲಾಗಲಿ, ಅದು ಕುಟುಂಬದ ಮಂಡಲವಾಗಲಿ, ಎಂಥ ಪರಿಸ್ಥಿತಿಯೇ ಆಗಲಿ, ಕರೆಯಲ್ಪಟ್ಟಂತ ದೇವರ ಮಕ್ಕಳು ಎಲ್ಲಿಗಿರಬೇಕು? ಉನ್ನತ ಸ್ಥಾನದಲ್ಲಿ ಇರಬೇಕು. ಹಾಗಾದ್ರೆ ನಿಮ್ಮ ಜೀವಿತದಲ್ಲಿ ಉನ್ನತ ಸ್ಥಾನಕ್ಕೆ ಏರಲ್ಪಡಲಿಕ್ಕೆ ಸಾಧ್ಯವಾಗದಿದ್ರೆ ನೀವು ಮಾಡಬೇಕಾದಂತ ಒಂದೇ ಒಂದು ಕಾರ್ಯ ಏನು ಗೊತ್ತಾ? ದೇವರ ಮುಖವನ್ನು ನೋಡಿ ನೀವು ಪ್ರಾರ್ಥನೆ ಮಾಡೋರಾಗಿರ್ಬೇಕು. ಕಳೆದ ದಿವಸದಲ್ಲಿ ನಾನು ಈವ್ನಿಂಗ್ ಸರ್ವಿಸಲ್ಲಿ ಮಾತಾಡಬೇಕಾದ್ರೆ ಒಂದು ಆಲೋಚನೆಯನ್ನು ನಾನು ಈ ರೀತಿಯಾಗಿ ಹೇಳಿದೆ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಒಂದು ವಚನ ಈ ರೀತಿಯಾಗಿ ನಮಗೆ ತಿಳಿಸಿಕೊಡುವಂಥದ್ದಾಗಿದೆ. ಜ್ಞಾನೋಕ್ತಿಗಳು 22ನೇ ಅಧ್ಯಾಯದ 29ನೇ ವಚನವನ್ನು ನಾವು ಗಮನಿಸಿದಾಗ, ಜ್ಞಾನೋಕ್ತಿಗಳು 22ನೇ ಅಧ್ಯಾಯದ 29ನೇ ವಚನದಲ್ಲಿ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ತನ್ನ ಕಾರ್ಯಗಳಲ್ಲಿ ಚಟುವಟಿಕೆ ಆಗಿರುವವನನ್ನು ನೋಡು, ಇವನು ರಾಜರನ್ನ ಸೇವಿಸದೆ ಈತನು ನೀಚರನ್ನ ಸೇವಿಸುವುದಿಲ್ಲ ಎಂದು ದೇವರ ವಾಕ್ಯ ನಮಗೆ ಅಲ್ಲಿ ತಿಳಿಸಿಕೊಡುವಂತದ್ದಾಗಿರ್ತದೆ. ಬೈಬಲ್ ಹೇಳ್ತದೆ, ತನ್ನ ಕಾರ್ಯಗಳಲ್ಲಿ ಚಟುವಟಿಕೆ ಆಗಿರುವವನನ್ನ, ಯಾವಾಗಲೂ ಆಕ್ಟಿವ್ ಆಗಿರೋರ್ನ, ಯಾವಾಗಲೂ ಉತ್ತೇಜನಕರವಾಗಿರೋರ್ನ, ಯಾವಾಗಲೂ ತನ್ನ ಕಾರ್ಯದಲ್ಲಿ ಇಂಗ್ಲಿಷಲ್ಲಿ ಹೇಳುವಂತ ಪದ ಇನ್ ಇಸ್ ವರ್ಕ್ ದ ಎಕ್ಸಲೆನ್ಸ್ ಆಗಿರುವವನನ್ನ, ಅಂದ್ರೆ ಏನೇ ಮಾಡಿದ್ರು ಸಹ ಮುಂದಕ್ಕೆ ಬರೋದಕ್ಕೆ ಇಷ್ಟಪಡೋನನ್ನ. ಅಂದ್ರೆ ಇದು ನಮ್ಮ ಪಾಸ್ಟ್ ಹೇಳೋ ಪ್ರಕಾರ ಇತ್ ಕಡೆ ಬೆಂಕಿಗೆ ಹಾಕಿದ್ರೆ ಉರಿಯೋದು ಇಲ್ಲ, ನೀರಿಗೆ ಹಾಕಿದ್ರೆ ನೆನೆಯೋದು ಇಲ್ಲ, ಸತ್ವ ಅಂತ ಇರ್ತಾರಲ್ಲ, ಅಂಥವರಿಂದ ಏನು ನಡೆಯಲ್ಲ. ನನ್ನ ಜೀವನದಲ್ಲಿ ನನ್ನ ಉನ್ನತ ಸ್ಥಾನಕ್ಕೆ ಏರಬೇಕು, ನನ್ನ ಜೀವನದಲ್ಲಿ ದೊಡ್ಡ ಕಾರ್ಯ
ನಡಿಬೇಕು, ನಾನು ಮುಂದಕ್ಕೆ ನಾನು ಬರಬೇಕು, ನನ್ನ ಕುಟುಂಬ ಇದ್ದ ಹಾಗೆ ಇರಬಾರ್ದು, ನನ್ನ ಕುಟುಂಬ ಆಶೀರ್ವದಿಸಲ್ಪಡಬೇಕು ಎಂದು ಯಾರು ತನ್ನ ಕಾರ್ಯಗಳಲ್ಲಿ ಆತನು ಚಟುವಟಿಕೆ ಉಳ್ಳವನಾಗಿ ಆಕ್ಟಿವ್ ಆಗಿ ಎಕ್ಸಲೆಂಟ್ ಆಗಿ ಇರ್ತಾನೋ ಅವನು ನೀಚರನ್ನ ಅವನು ಸೇವಿಸೋದಿಲ್ಲ, ಅವನು ರಾಜನ ಸನ್ನಿಧಾನದಲ್ಲಿ ಅವನು ಇರ್ತಾನೆ. ಅದರ ಅರ್ಥ ಏನು? ಈ ವಿಲ್ ಬಿ ಆತನು ಉನ್ನತವಾದಂತ ಸ್ಥಾನದಲ್ಲಿ ಇರ್ತಾನೆ. ಇವತ್ತು ದೇವರ ಮಕ್ಕಳೇ, ನನ್ನನ್ನು ನಿನ್ನನ್ನು ದೇವರು ಕರೆದಿರೋದು ರಾಜನನ್ನು ಸೇವಿಸುವುದಕ್ಕೆ. ನಮ್ಮ ಮೇಲೆ ಯಾವ ದುಷ್ಟನಾಗಲಿ, ಯಾವ ದುರಂಕಾರಿಯಾಗಲಿ, ಯಾವ ವ್ಯಭಿಚಾರಿಯಾಗಲಿ, ಯಾವ ಹೊಟ್ಟೆ ಕಿಚ್ಚು ಪಡೋನಾಗಲಿ, ಯಾವ ದುಷ್ಟ ಮಾರ್ಗದಲ್ಲಿ ನಡೆಯೋನಾಗಲಿ, ಯಾವ ನೀಚನಲ್ಲ ನಮ್ಮ ಮೇಲೆ ಆಳ್ವಿಕೆ ಮಾಡಬೇಕಾಗಿರೋದು. ನಾವು ಯಾರ ಮೇಲೆ ಇರಬೇಕು ಗೊತ್ತ? ದೇವರ ಸನ್ನಿಧಾನದಲ್ಲಿ ರಾಜನನ್ನ ಸೇವಿಸತಕ್ಕಂತ ಆತನ ಸ್ಥಾನದಲ್ಲಿ ನಾವು ಇರುವವರಾಗಿರಬೇಕು. ಆತನ ಸ್ಥಾನದಲ್ಲಿ ನಾವು ಇರಬೇಕಾದ್ರೆ ಇವತ್ತು ದೇವರ ಮಕ್ಕಳೇ, ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿ ಕೈ ಕೊಟ್ಕೊಂಡು ಕುತ್ಕೋಬಾರ್ದು. ದೇವರ ಮಕ್ಕಳು ನಾವು ಎದ್ದು ಹೊರಗಡೆ ಬರಬೇಕು. ಇವತ್ತು ನಿಮ್ಮನ್ನೇ ನೀವು ಪ್ರಶ್ನೆ ಮಾಡಬೇಕು, ಹೂ ಈಸ್ ರೂಲಿಂಗ್ ಯು? ಯಾರು ನಿನ್ನನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ? ನೀಚನ ನಿನ್ನನ್ನು ಆಳ್ವಿಕೆ ಮಾಡ್ತಾ ಇದ್ದಾನ? ಅಹಂಕಾರಿ ನಿನ್ನನ್ನು ಆಳ್ವಿಕೆ ಮಾಡ್ತಾ ಇದ್ದಾನ? ದುಷ್ಟನು ನಿನ್ನನ್ನು ಆಳ್ವಿಕೆ ಮಾಡ್ತಾ ಇದ್ದಾನ? ದುರ್ಮಾರ್ಗಿ ನಿನ್ನನ್ನು ಆಳ್ವಿಕೆ ಮಾಡ್ತಾ ಇದ್ದಾನ? ದೇವರಿಗೆ ಭಯಭಕ್ತಿ ಇಲ್ಲದವನು ನಿನ್ನನ್ನು ಆಳ್ವಿಕೆ ಮಾಡ್ತಾ ಇದ್ದಾನ? ಸಭೆಗಳನ್ನ ಭೇದ ಹುಟ್ಟಿಸುವವನು ನಿನ್ನನ್ನು ಆಳ್ವಿಕೆ ಮಾಡ್ತಾ ಇದ್ದಾನ? ಪ್ರಾರ್ಥನೆ ಹೀನನು ನಿನ್ನನ್ನು ಆಳ್ವಿಕೆ ಮಾಡ್ತಾ ಇದ್ದಾನ? ದೇವರಿಗೆ ಸತ್ಕಾರ್ಯ ಮಾಡಕ್ಕೆ ಈ ಮನಸ್ಸಿಲ್ಲದವನು ದುರ್ಮಾರ್ಗಿ ನಿನ್ನನ್ನು ಆಳ್ವಿಕೆ ಮಾಡ್ತಾ ಇದ್ದಾನ? ಅಥವಾ ರಾಜನು ನಿನ್ನನ್ನು ಆಳ್ವಿಕೆ ಮಾಡ್ತಾ ಇದ್ದಾನ? ನೀನು ಆಗಿರುವಂತ ಸ್ಥಾನ ಎಂಥದ್ದು ಎನ್ನುವುದನ್ನ ನಿನ್ನನ್ನು ನೀನು ಪರೀಕ್ಷೆ ಮಾಡಬೇಕು. ಇವತ್ತು ದೇವರ ಮಕ್ಕಳ ಗಮನಿಸಿ, ಯೆಹೋವನು ತನ್ನನ್ನು ಜನರನ್ನ ಕಟಾಕ್ಷಿಸಿದ್ರೆ ದೇವರು ಮಾಡುವಂತ ಕಾರ್ಯ ಏನು? ಅವನನ್ನು ಉನ್ನತ ಸ್ಥಾನಕ್ಕೆ ದೇವರು ಏರಿಸ್ತಾನೆ. ಅದರ ಅರ್ಥ ಏನು ಗೊತ್ತಾ? ದುಷ್ಟನು ನಿನ್ನ ಕೆಳಗಡೆ ಇರ್ತಾನೆ, ಅಹಂಕಾರಿ ನಿನ್ನ ಕೆಳಗಡೆ ಇರ್ತಾನೆ, ಹೊಟ್ಟೆ ಕಿಚ್ಚು ಪಡುವವನು ನಿನ್ನ ಕೆಳಗಡೆ ಇರ್ತಾನೆ, ಅಲ್ಲಿ ಕೆಟ್ಟ ಮಾತಾಡುವವನು ನಿನ್ನ ಕೆಳಗಡೆ ಇರ್ತಾನೆ. ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತೇನೆ, ಈ ಆಗಸ್ಟ್ ತಿಂಗಳಲ್ಲಿ ಯಾವ ನೀಚನು ನಿನ್ನನ್ನು ಆಳ್ವಿಕೆ ಮಾಡಬಾರದು. ಯೇಸುವಿನ ನಾಮದಲ್ಲಿ ನಿನ್ನನ್ನಾಗಲಿ, ನಿನ್ನ ಭವಿಷ್ಯವನ್ನಾಗಲಿ, ನಿನ್ನ ಕುಟುಂಬವನ್ನಾಗಲಿ, ನಿನ್ನ ತಲೆಮಾರನಾಗಲಿ ಯಾವುದಾದ್ರೂ ನೀಚನು ಕಂಟ್ರೋಲ್ ಮಾಡ್ತಾ ಇದ್ರೆ ಯೇಸುವಿನ ನಾಮದಲ್ಲಿ ಉಪವಾಸ ಪ್ರಾರ್ಥನೆಯಲ್ಲಿ ನಾನು ಕೂಗಿ ಹೇಳುತ್ತೇನೆ, ಅವುಗಳನ್ನು ನಾನು ಕ್ಯಾನ್ಸಲ್ ಮಾಡುತ್ತೇನೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವ ಜನರು ರಾಜನ ಸನ್ನಿಧಾನಕ್ಕೆ ಬರಲಿ. ಹಣದಾಸೆ ಉಳ್ಳವನು ನಿನ್ನನ್ನು ಆಳ್ವಿಕೆ ಮಾಡಬಾರದು. ಯಾವ ದುರ್ಮಾರ್ಗಿಯು ನಿನ್ನನ್ನು ಆಳ್ವಿಕೆ ಮಾಡಬಾರದು. ಯಾವ ದೇವರ ಭಯಭಕ್ತಿ ಉಳ್ಳವನು ಇಲ್ಲದವನು ನಿನ್ನನ್ನು ಆಳ್ವಿಕೆ ಮಾಡಬಾರದು. ದೇವರ ಮಾರ್ಗದಿಂದ ತಪ್ಪಿದವನು ನಿನ್ನನ್ನು ಆಳ್ವಿಕೆ ಮಾಡಬಾರದು. ದರ್ಶನ ಇಲ್ಲದವನು ನಿನ್ನನ್ನು ಆಳ್ವಿಕೆ ಮಾಡಬಾರದು. ಆತ್ಮ ಭಾರ ಇಲ್ಲದವನು ನಿನ್ನನ್ನು ಆಳ್ವಿಕೆ ಮಾಡಬಾರದು. ಅಭಿಷೇಕ ನಷ್ಟಪಡಿಸಿಕೊಂಡವನು ನಿನ್ನನ್ನು ಆಳ್ವಿಕೆ ಮಾಡಬಾರದು. ಯೇಸುವಿನ ನಾಮದಲ್ಲಿ ಈ ದಿವಸದಲ್ಲಿ ಪ್ರಾರ್ಥನೆ ಮಾಡ್ರಿ, ದೇವರೇ ಪ್ರಸನ್ನ ಮುಖದಿಂದ ನನ್ನನ್ನು ನೋಡು ಕರ್ತನೆ, ನನ್ನನ್ನು ಉನ್ನತ ಸ್ಥಾನಕ್ಕೆ ಮತ್ತೆ ನನ್ನನ್ನು ಏರಿಸು ಎಂದು ಇವತ್ತು ಯಾರಾದರೂ ದೇವರ ಮಕ್ಕಳು ಪ್ರಾರ್ಥನೆ ಮಾಡೋರು ಇದ್ದರೆ ನಾನು ಹೇಳ್ತೇನೆ, ಈ ಆಗಸ್ಟ್ ತಿಂಗಳಲ್ಲಿ ನಿನ್ನ ಜೀವಿತದಲ್ಲಿ ಕೆಲವರನ್ನ ದೇವರು ಕಟ್ಟಾಕಲ್ಪಟ್ಟಂತ ಅನುಭವದಿಂದ ದೇವರು ಬಿಡಿಸಿ ಕರ್ತನು ಕೆಲವರನ್ನ ಉನ್ನತ ಸ್ಥಾನಕ್ಕೆ ದೇವರು ಏರಿಸಲಿಕ್ಕಾಗಿ ದೇವರು ಹೋಗುತ್ತಾನೆ. ನಿನ್ನನ್ನು ಪ್ರಾರ್ಥನೆಯಿಂದ, ಆರಾಧನೆಯಿಂದ, ಅಭಿಷೇಕದಿಂದ, ದೇವರ ಕರೆಯಿಂದ, ದೇವರ ಚಿತ್ತದಿಂದ, ದೇವರ ಆಲೋಚನೆಯಿಂದ ನಿನ್ನನ್ನು ದೂರಕ್ಕೆ ಅಗಲಿಸುವಂತ ಎಲ್ಲ ನೀಚರ ಸ್ವಾಧೀನತೆಗಳು ಯೇಸುವಿನ ನಾಮದಲ್ಲಿ ಮುರಿಯಲಿ. ಅರಸನು ಏನ್ ಮಾಡ್ತಾನೆ? ನಿನ್ನನ್ನು ತನ್ನ ಸನ್ನಿಧಾನದಲ್ಲಿ ತಂದು ನಿಲ್ಲಿಸ್ತಾನೆ. ನಿನ್ನನ್ನು ಎಲ್ಲಿ ತಂದು ನಿಲ್ಲಿಸ್ತಾನೆ ಅಂದ್ರೆ ನಿನ್ನನ್ನು ಪ್ರಸನ್ನತೆಯಲ್ಲಿ ತಂದು ನಿಲ್ಲಿಸ್ತಾನೆ, ನಿನ್ನನ್ನು ವೈಭವ ಪಡಿಸಿ ನಿಲ್ಲಿಸ್ತಾನೆ. 4 ಜನರಿಗೆ ನಿನ್ನ ಹೆಸರು ಗೊತ್ತಾಗುವ ಹಾಗೆ ನಿನ್ನನ್ನು ಪ್ರಸಿದ್ಧಿಗೆ ತಂದು ತರ್ತಾನೆ. ನಿನ್ನನ್ನು ಒಂದು ಕಾಲದಲ್ಲಿ ಕೆಳಗಡೆ ಹಾಕೋದಿಲ್ಲ ಅರಸನು ನಿನ್ನನ್ನು ತನ್ನ ಜೊತೆಯಲ್ಲಿ ಇಟ್ಟುಕೊಂಡು ಜೊತೆಯಲ್ಲಿ ನಡೆಸ್ತಾನೆ. ಆದರೆ ನೀಚನ ಸ್ವಭಾವ ಏನು ಗೊತ್ತಾ? ನಿನ್ನನ್ನು ಹಾಕಿ ಕೆಳಗಡೆ ತುಳಿಯೋದಕ್ಕೆ ಪ್ರಯತ್ನ ಮಾಡ್ತಾನೆ. ಬೈಬಲ್ ಹೇಳ್ತದೆ, ಮೂಢನ ಸಂಗಡ ನಡೆದ್ರೆ ನೀನೊಬ್ಬ ಮೂಢನಾಗಿರ್ತೀಯ, ಜ್ಞಾನಿಯ ಸಂಗಡ ನೀನು ನಡೆದ್ರೆ ನೀನೊಬ್ಬ ಜ್ಞಾನಿ ಆಗಿರ್ತಿ. ದೇವರ ವಾಕ್ಯ ಹೇಳುತ್ತೆ, ಕತ್ತಿ ಮತ್ತೊಂದು ಕತ್ತಿಯನ್ನ ಅದು ಶಾರ್ಪ್ ಮಾಡುತ್ತೆ. ನುಣುಪಾದಂತ ಕತ್ತಿ ಮತ್ತೊಂದು
ಮತ್ತೊಂದು ಕತ್ತಿಯನ್ನು ಶಾರ್ಪ್ ಮಾಡುತ್ತೆ. ನೀನು ಜ್ಞಾನಿಯ ಸಹವಾಸವನ್ನು ನೀನು ಮಾಡಿದ್ರೆ ನೀನು ಜ್ಞಾನಿ ಆಗುತ್ತಿ. ಈ ಉಪವಾಸ ಪ್ರಾರ್ಥನೆಯಲ್ಲಿ ನೀನು ಕೂಗಿ ಹೇಳ್ತಾನೆ, ಅಭಿಷಕ್ತರ ಸಹವಾಸವನ್ನು ನೀವು ಮಾಡಿದ್ರೆ ನೀವು ಅಭಿಷಕ್ತರಾಗ್ತೀರ. ದರ್ಶನ ಉಳ್ಳವರ ಸಹವಾಸವನ್ನು ಮಾಡಿದ್ರೆ ನೀವು ದರ್ಶನ ಉಳ್ಳವರಾಗಿರ್ತೀರ. ಸಭೆಯನ್ನು ಕಟ್ಟಬೇಕು ಎನ್ನುವವರ ದರ್ಶನ ಉಳ್ಳವರ ಮನಸ್ಸುಳ್ಳವರ ಸಂಗಡ ನೀನು ಸಹವಾಸ ಮಾಡಿದ್ರೆ ನೀನು ಸಭೆಯನ್ನು ಕಟ್ಟುವವನಾಗಿರ್ತೀಯ. ಪರಿಶುದ್ಧತೆ ಉಳ್ಳವರ ಸಹವಾಸವನ್ನು ನೀನು ಮಾಡಿದ್ರೆ ನೀನು ಪರಿಶುದ್ಧನಾಗ್ತೀಯ. ಪ್ರಾರ್ಥನೆ ಮಾಡುವವರ ಸಹವಾಸವನ್ನು ಮಾಡಿದ್ರೆ ನೀನು ಪ್ರಾರ್ಥನೆ ಮಾಡೋನಾಗಿರ್ತೀಯ. ಈ ಕಾಲಘಟ್ಟದಲ್ಲಿ ಆಗಸ್ಟ್ ತಿಂಗಳಲ್ಲಿ ದೇವರ ಮಕ್ಕಳೇ ಎಲ್ಲಿದ್ದೀರಾ ಅಂತ ಅರ್ಥ ಮಾಡಿಕೊಂಡು ನಿನ್ನ ಕಾರ್ಯಗಳಲ್ಲಿ ನೀನು ಚಟುವಟಿಕೆ ಉಳ್ಳವನಾಗಿ, ನೀನು ಆಕ್ಟಿವ್ ಉಳ್ಳವನಾಗಿ, ಚುರುಕುಳ್ಳವನಾಗಿ ನೀನು ಹೊರಗಡೆ ಬಾ. ಪಾತಾಳಕ್ಕೆ ಇಳಿದು ಹೋಗೋದಕ್ಕಲ್ಲ ದೇವರು ನಿನ್ನನ್ನು ಕರೆದಿರೋದು. ನಿನ್ನನ್ನು ಕರೆದಿರೋದು ರಾಜನ ಸನ್ನಿಧಾನದಲ್ಲಿ ನಿಲ್ಲೋದಕ್ಕೆ. ಇವತ್ತು ನೀನು ಯಾರ ಜೊತೆ ಬೆರೀತಾ ಇದೀಯ, ಅವರು ನಿನ್ನನ್ನು ಎಲ್ಲಿ ತಂದು ಇಟ್ಟಿದ್ದಾರೆ ಅನ್ನೋದು ಯೋಚನೆ ಮಾಡ್ತೀರಾ? ನಿನ್ನನ್ನು ಆಲಯದಲ್ಲಿ ತಂದಿಟ್ಟಿದ್ದಾರಾ? ನಿನ್ನನ್ನು ಸೇವೆಯಲ್ಲಿ ತಂದಿಟ್ಟಿದ್ದಾರಾ? ನಿನ್ನನ್ನು ಕರೆಯಲ್ಲಿ ತಂದಿಟ್ಟಿದ್ದಾರಾ? ನಿನ್ನನ್ನು ಮಹಿಮೆಯಲ್ಲಿ ತಂದಿಟ್ಟಿದ್ದಾರಾ? ನಿನ್ನನ್ನು ಕೃಪೆಯಲ್ಲಿ ತಂದಿಟ್ಟಿದ್ದಾರಾ? ನಿನ್ನನ್ನು ಪ್ರಾರ್ಥನೆಯಲ್ಲಿ ತಂದಿಟ್ಟಿದ್ದಾರಾ? ಅದರಿಂದ ಕೀರ್ತನೆಗಾರನು ಹೇಳ್ತಾನೆ, ಸೈನಾಧೀಶ್ವರನಾದ ಯೆಹೋವನೇ ತಿರುಗಿ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸು. ನಾ ಬಿದ್ದು ಆಗಿದ್ದೇವೆ ಸ್ವಾಮಿ. ಸಹವಾಸದಿಂದ, ನಮ್ಮ ಜೊತೆ ನಡವಳಿಕೆಗಳಿಂದ, ಜನರ ಮಾತುಗಳನ್ನು ಕೇಳಿ ನಾವೆಲ್ಲೋ ಬಿದ್ದು ಹೋಗಿದ್ದೇವೆ. ಆದರೆ ಕರ್ತನೆ ಈ ದಿನ ಮತ್ತೆ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸು ಕರ್ತನೆ, ಆಗ ನಾವು ಉದ್ಧಾರವಾಗುವೆವು. ಇವತ್ತು ದೇವರ ಮಕ್ಕಳು ಗಮನಿಸಿ, ಕರ್ತನು ನಿಮ್ಮನ್ನು ಉದ್ಧಾರ ಮಾಡೋದಕ್ಕಾಗಿ ಪ್ರಾರಂಭಿಸ್ರೆ ನಿಮ್ಮನ್ನು ಯಾರು ಶಪಿಸೋದಕ್ಕಾಗೋದಿಲ್ಲ. ಕರ್ತನು ನಿಮ್ಮನ್ನು ಮೇಲೆತ್ತೋದಕ್ಕಾಗಿ ಪ್ರಾರಂಭಿಸಿದ್ರೆ ನಿಮ್ಮನ್ನು ಯಾರು ಕೆಳಗಡೆ ಹಾಕೋದಕ್ಕೆ ಸಾಧ್ಯ ಇಲ್ಲ. ಈ ದಿವಸಗಳಲ್ಲಿ ನೀವು ಮಾಡಬೇಕಾಗಿರುವಂತ ಒಂದೇ ಒಂದು ಕಾರ್ಯ, ಯಾರ ಜೊತೆ ನಡೀತಾ ಇದ್ದೀರಾ ಎಂಬುದನ್ನು ನೀವು ನಿಮ್ಮನ್ನೇ ನೀವು ಪರೀಕ್ಷೆ ಮಾಡ್ಕೋಬೇಕು. ಬಾಕಿ ಉಳಿದಂತ ಕಾರ್ಯಗಳನ್ನ ಈ ಕಾಲಘಟ್ಟದಲ್ಲಿ ದೇವರು ಪರಿಪೂರ್ಣ ಮಾಡಲಿಕ್ಕೆ ಹೋಗ್ತಾನೆ. ನಾನು ಎಲ್ಲಿ ನಿಂತಿದ್ದೀನಿ ಇವತ್ತು ದೇವರ ಸಮ್ಮುಖದಲ್ಲಿ ನಾನು ನಿಂತಿರುವಂಥ ಸ್ಥಾನ ಏನು ಎನ್ನುವುದನ್ನು ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಇವತ್ತು ನಾನು ನಿಂತಿರುವ ಸ್ಥಾನ ಅದು ರಾಜನ ಸನ್ನಿಧಾನ ಆಗದೇ ಇದ್ರೆ ಇವತ್ತು ಆ ಸ್ಥಳವನ್ನು ಬಿಟ್ಟು ಹೊರಗಡೆ ಬರೋದೇ ಉತ್ತಮವಾಗಿರುತ್ತೆ. ಕಾರಣ ದೇವರ ಮಕ್ಕಳನ್ನು ದೇವರು ಕರೆದಿರೋದು ಉನ್ನತ ಸ್ಥಾನದಲ್ಲಿ ಇರುವುದಕ್ಕೆ. ಅದರಿಂದಲೇ ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿರ್ತೇವೆ. ಮತ್ತಾಯನ ಬರೆದಂಥ ಸುವಾರ್ತೆ ಕಡೆ ನಾವು ಬಂದಾಗ 17ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರ ಬಳಿಯಲ್ಲಿ ಮಾತನಾಡ್ತಾ ಇದ್ದಾನೆ. ತನ್ನ ಶಿಷ್ಯರ ಬಳಿಯಲ್ಲಿ ಮಾತನಾಡಬೇಕಾದ್ರೆ ಅನೇಕ ಕಾರ್ಯಗಳನ್ನು ಯೇಸು ಸ್ವಾಮಿ ತಾನು ಅಲ್ಲಿ ನಡೀತಾ ಇರೋದನ್ನು ನಾವು ಗಮನಿಸ್ತೇವೆ. ಶಿಷ್ಯರಿಗೆ ಏನ್ ಸಂಭವಿಸ್ತಾ ಇದೆ ಅಂದ್ರೆ ಅವರ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೊಳಗ್ತಾ ಇದೆ. ಏನ ಪ್ರಶ್ನೆ ನಾವು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯಕ್ಕೆ ನಾವು ಪ್ರವೇಶಿಸೋಣ. 17ನೇ ಅಧ್ಯಾಯಕ್ಕೆ ಪ್ರವೇಶಿಸಿದಾಗ ಅದರ 14ನೇ ವಚನದಿಂದ ನಾವು ಓದಿದಾಗ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಯೇಸು ಸ್ವಾಮಿ ಬಳಿಯಲ್ಲಿ ಒಬ್ಬ ತಂದೆ ಓಡಿ ಬರ್ತಾ ಇದ್ದಾನೆ. ತಂದೆ ಓಡಿ ಬರಬೇಕಾದ್ರೆ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿರ್ತೇವೆ. ಆ ತಂದೆ ಯೇಸು ಸ್ವಾಮಿ ಬಳಿಗೆ ಓಡಿ ಬಂದು ಒಂದು ವಿಜ್ಞಾಪನೆಯನ್ನು ಆತನ ಮಾಡ್ತಾ ಇದ್ದಾನೆ. ಆ ವಿಜ್ಞಾಪನೆ ಈ ರೀತಿಯಾಗಿದೆ, ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಆತನ ಯೇಸು ಸ್ವಾಮಿ ಹತ್ರ ಹೇಳ್ತಾ ಇದ್ದಾನೆ 15ನೇ ವಚನ, ಸ್ವಾಮಿ ನನ್ನ ಮಗನನ್ನು ಕರುಣಿಸು, ಅವನ ಮೂರ್ಛಾ ರೋಗದಿಂದ ಬಹಳ ಕಷ್ಟಪಡುತ್ತಾ ಇದ್ದಾನೆ. ಆಗಾಗ ಬೆಂಕಿಯಲ್ಲಿಯೂ ಆಗಾಗ ನೀರಿನಲ್ಲಿ ಬೀಳುತ್ತಿರುವನು. ಅವನನ್ನು ನಿನ್ನ ಶಿಷ್ಯರ ಬಳಿಗೆ ಕರ್ಕೊಂಡು ಬಂದೆನು, ಆದರೆ ಅವನಿಗೆ ವಾಸಿ ಮಾಡುವುದಕ್ಕೆ ಅವರಿಂದ ಆಗದೆ ಹೋಯಿತು ಎಂದು ಯೇಸು ಸ್ವಾಮಿ ಬಳಿಯಲ್ಲಿ ಹೇಳ್ತಾ ಇದ್ದಾನೆ. ದೇವರ ವಾಕ್ಯದಲ್ಲಿ ಗಮನಿಸಿದಾಗ ಈ ಶಿಷ್ಯರ ಕುರಿತಾಗಿ ಒಂದು ಕಂಪ್ಲೇಂಟ್ ಅನ್ನೋ ರೀತಿಯಲ್ಲಿ ಆತನ ಹೇಳ್ತಾ ಇದ್ದಾನೆ. ಆಗದೆ ಹೋಯಿತು, ನಿನ್ನ ಶಿಷ್ಯರ ಕೈಯಲ್ಲಿ ಅದು ಏನಾಗ್ಲಿಲ್ಲ, ಏನು ಮಾಡೋಕ್ಕಾಗ್ಲಿಲ್ಲ ಅವ್ರ ಕೈಯಲ್ಲಿ.
ಆಗದೆ ಹೋಯಿತು ಅಂತ ಹೇಳಿದಾಗ ತಕ್ಷಣ ಯೇಸು ಸ್ವಾಮಿ ಒಂದು ಮಾತನ್ನು ತಾನು ಹೇಳ್ತಾ ಇದ್ದಾನೆ, ಎಲ್ಲ ನಂಬಿಕೆ ಇಲ್ಲದಂತ ಮೂರ್ಖ ಸಂತಾನವೇ ಎಂದು. ಯಾರ ಕುರಿತಾಗಿ ಯೇಸು ಸ್ವಾಮಿ ಹೇಳ್ತಾ ಇರೋದು? ಜೊತೆಯಲ್ಲಿರುವಂತ ಶಿಷ್ಯರ ಕುರಿತಾಗಿ. ಹಾಗಾದ್ರೆ ಯೇಸು ನಮ್ಮಿಂದ ಏನ್ ನಿರೀಕ್ಷಿಸ್ತಾ ಇದ್ದಾನಂದ್ರೆ, ನಮ್ಮ ಕೈಯಲ್ಲಿ ಆಗಲ್ಲ ಎನ್ನುವಂತ ಯಾವ ಕಂಪ್ಲೇಂಟ್ ಆದ ಪದ ನಮ್ಮ ಬಾಯಿಯಿಂದ ಬರಬಾರ್ದು. ನಾವು ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ನಾವು ಹೇಳ್ತೇವೆ, ನಮ್ಮ ಕೈಯಲ್ಲಿ ಆಗಲ್ಲ, ನಮ್ಮ ಕೈಯಲ್ಲಿ ನಡೆಯಲ್ಲ, ನನ್ನಿಂದ ಆಗಲ್ಲ. ಆದ್ರೆ ನಮ್ಮನ್ನ ಕರೆದಂತ ದೇವರು, ನಮ್ಮನ್ನ ಆರಿಸಿಕೊಂಡಂತ ದೇವರು, ನಮ್ಮನ್ನ ಸೇವೆಗಾಗಿ ನೇಮಿಸಿದಂತ ಏಸಪ್ಪ ಈ ಪದ ನಮ್ಮಿಂದ ಕೇಳೋದಕ್ಕೆ ಆತನ ಇಷ್ಟಪಡೋದೇ ಇಲ್ಲ. ಆತನ ಹೇಳ್ತಾ ಇದ್ದಾನೆ, ನಂಬಿಕೆ ಇಲ್ಲದಂತ. ಹಾಗಾಗಿರುವುದಾದ್ರೆ ಯಾವಾಗ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ನಾವು ಹೇಳ್ತಾ ಇದೀವೋ ಅದರ ಅರ್ಥ ಏನಂದ್ರೆ, ಎಲ್ಲೋ ನಮ್ಮ ನಂಬಿಕೆ ಕಡಿಮೆ ಆಗಿದೆ. ನನ್ನ ಗಂಡನ ರಕ್ಷಣೆ ಹೊಂದಕ್ಕಾಗಲ್ಲ, ನಂಬಿಕೆ ಕಡಿಮೆ ಆಗಿದೆ. ನನ್ನ ಮಕ್ಕಳ ರಕ್ಷಣೆ ಹೊಂದಕ್ಕಾಗಲ್ಲ, ನಂಬಿಕೆ ಕಡಿಮೆ ಆಗಿದೆ. ನನ್ನ ಜೀವಿತ ಬೆಳೆಯೋದಕ್ಕಾಗೋದಿಲ್ಲ, ಎಲ್ಲೋ ನಂಬಿಕೆ ಕಡಿಮೆ ಆಗಿದೆ. ನನ್ನ ಜೀವಿತದಲ್ಲಿ ಏನು ಹೊಸತನ ನಡೆಯೋದಿಲ್ಲ, ನಂಬಿಕೆ ಕಡಿಮೆ ಆಗಿದೆ. ಆಗಲ್ಲ ಎನ್ನುವಂತ ಶಬ್ದ ನಮ್ಮ ದೇವರ ಮಕ್ಕಳ ಬಾಯಲ್ಲಿ ಎಂದಿಗೂ ಬರೋದಕ್ಕೆ ದೇವರು ಇಷ್ಟಪಡೋದೇ ಇಲ್ಲ. ಹಾಗಾದ್ರೆ ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ಪರಿಪೂರ್ಣವಾದಂತ ಬಿಡುಗಡೆ ಆಗ್ಬೇಕಾ? ಆಗಲ್ಲ ಎನ್ನುವಂತ ಪದವನ್ನ ಮೊದಲು ದೇವರ ಮಕ್ಕಳು ಆಡೋದನ್ನ ನಿಲ್ಲಿಸಬೇಕು. ನೀವು ಗಟ್ಟಿಯಾಗಿ ಆಮೇಲೆ ಹೇಳ್ಬೇಕು. ನಾವು ಚೆನ್ನಾಗಿ ಆರಾಧನೆ ಮಾಡ್ತೀವಿ, ಒಳ್ಳೇದು. ನಾವು ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀವಿ, ಒಳ್ಳೇದು. ಉಪವಾಸ ಪ್ರಾರ್ಥನೆಗಳಿಗೆ ತಪ್ಪಿಸ್ಕೊಳ್ಳದೆ ನಾವು ಬರ್ತೀವಿ, ಒಳ್ಳೇದು. ಆದ್ರೆ ನಾವು ಆಡುವಂತ ಮಾತುಗಳು ಕೆಲವೊಂದು ವಿಷಯಗಳಲ್ಲಿ, ಬಾಕಿ ಉಳಿದಂತ ವಿಷಯಗಳಲ್ಲಿ, ನಾವು ಸಂತೋಷ ಪಡಬೇಕಾದ ವಿಷಯಗಳಲ್ಲಿ ಸಂತೋಷ ಪಡಕ್ಕಾಗದೆ ಬಾಕಿ ಉಳಿದಂತ ವಿಷಯಗಳಲ್ಲಿ ನಮ್ಮ ತೀರ್ಪು ಏನು? ಆಗಲ್ಲ ಎನ್ನುವಂತ ಪದ ಏನಾದ್ರೂ ನಮ್ಮ ಜೀವಿತದಲ್ಲಿ ಬಂದ್ರೆ, ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಯೇಸುವಿನ ನಾಮದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿ. ಇವತ್ತು ಹೇಳ್ರಿ, ಆಗಲ್ಲ ಅನ್ನೋದಲ್ಲ, ನಾನು ನಂಬುತ್ತೇನೆ ನನ್ನ ದೇವರು ನಮಗಾಗಿ ಎಲ್ಲವನ್ನ ಮಾಡೋದಕ್ಕೆ ಸಾಧ್ಯ. ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, 19ನೇ ವಾಕ್ಯ ನೋಡ್ರಿ. ಯೇಸು ಸ್ವಾಮಿ ಆ ಹುಡುಗನಲ್ಲಿದ್ದಂಥ ದುರಾತ್ಮನನ್ನ ಓಡಿಸಿದ ಮೇಲೆ 19ನೇ ವಚನ ನೋಡ್ರಿ. ತರುವಾಯ ಶಿಷ್ಯರು ಏಕಾಂತವಾಗಿ ಯೇಸುವಿನ ಬಳಿಗೆ ಬಂದು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಕೇಳಲು ಆತನು ಅವರಿಗೆ, ಯೇಸು ಸ್ವಾಮಿ ಹತ್ರ ಬಂದು ಆತನು ಒಪ್ಕೊಳ್ತಾ ಇದ್ದಾರೆ, ಯೇಸುವೆ ನಮ್ಮ ಕೈಯಲ್ಲಿ ಯಾಕೆ ಆಗಲಿಲ್ಲ? ಹಾಲೆಲೂಯ. ಅನೇಕ ಸಾರಿ ಅನೇಕರು ನಾವು ಕೇಳ್ತೇವೆ, ಅವ್ರ ಕೈಯಲ್ಲಿ ಆಗ್ತದಲ್ಲ, ನಮ್ಮ ಕೈಯಲ್ಲಿ ಯಾಕೆ ಆಗ್ತಾ ಇಲ್ಲ? ಅವ್ರ ಕುಟುಂಬದಲ್ಲಿ ನಡೀತಾ ಇದೆ, ಯಾಕೆ ನಮ್ಮ ಕುಟುಂಬದಲ್ಲಿ ಆಗ್ತಾ ಇಲ್ಲ? ಅವರ ಸೇವೆಗಳಲ್ಲಿ ನಡೀತಾ ಇದೆ, ಯಾಕೆ ನಮ್ಮ ಸೇವೆಯಲ್ಲಿ ಆಗ್ತಾ ಇಲ್ಲ? ಅವರ ಸಭೆಯಲ್ಲಿ ನಡೀತದೆ, ಯಾಕೆ ನಮ್ಮ ಸಭೆಯಲ್ಲಿ ಆಗ್ತಾ ಇಲ್ಲ? ಅವರ ಜೀವನದಲ್ಲಿ ನಡೀತಾ ಇದೆ, ಯಾಕೆ ನಮ್ಮ ಜೀವನದಲ್ಲಿ ಆಗ್ತಾ ಇಲ್ಲ? ದೇವರ ವಾಕ್ಯ ಹೇಳ್ತದೆ, ಇವರು ಯೇಸು ಸ್ವಾಮಿ ಹತ್ರ ಬಂದು ಒಪ್ಕೊಳ್ತಾ ಇದ್ದಾರೆ, ಯೇಸುವೆ ನಮ್ಮ ಕೈಯಲ್ಲಿ ಯಾಕೆ ಆಗ್ಲಿಲ್ಲ ಅಂತ ಯೇಸು ಸ್ವಾಮಿ ಬಳಿಯಲ್ಲಿ ಅವರು ಕೇಳಿದಾಗ ಯೇಸು ಸ್ವಾಮಿ ತಾನು ಹೇಳ್ತಾ ಇದ್ದಾರೆ ನೋಡ್ರಿ, 20ನೇ ವಾಕ್ಯ. ಆತನು ಅವರಿಗೆ, ನಿಮ್ಮ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ ಆಗಲಿಲ್ಲ, ನಿಮಗೆ ಸತ್ಯವಾಗಿ ನಾನು ಹೇಳ್ತೇನೆ, ನಿಮ್ಮ ನಂಬಿಕೆ ಕಡಿಮೆ ಆದದ್ರಿಂದಲೇ ಆಗಲಿಲ್ಲ. ಇವತ್ತು ಅನೇಕರು ಹೇಳ್ತಾರೆ, ನಿಮ್ಮ ನಂಬಿಕೆ ಎಷ್ಟಿದೆ ಅಂತ ಹೇಳಿದ್ರೆ ಅನೇಕರು ಹೇಳ್ತಾರೆ ಕುಂಬಳಕಾಯಿ ಎಷ್ಟಿದೆ ಅಂತ. ಆದರೆ ಅದರಿಂದ ಉಪಯೋಗ ಏನೂ ಆಗಲಿಲ್ಲ. ಬೈಬಲಲ್ಲಿ ನಾವು ಗಮನಿಸಿದಾಗ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇದೆ, ನಿಮಗೆ ನಂಬಿಕೆ ಎನ್ನುವುದು ಕಡಿಮೆ ಆಗಿದೆ. ಅದರ ಅರ್ಥ ಏನಂದ್ರೆ, ನಂಬಿಕೆಗಿಂತ ನಿಮ್ಮ ಸನ್ನಿವೇಶಗಳನ್ನು ನೀವು ದೊಡ್ಡದಾಗಿ ಕಾಣ್ತಾ ಇದ್ದೀರ, ನಂಬಿಕೆಗಿಂತ ನಿಮ್ಮ ಪರಿಸ್ಥಿತಿಗಳನ್ನು ದೊಡ್ಡದಾಗಿ ಕಾಣ್ತಾ ಇದ್ದೀರ, ನೀವು ಅನುಭವಿಸುವಂತ ಹೋರಾಟಗಳನ್ನ ನಿಮ್ಮ ಜೀವನದಲ್ಲಿ ನಂಬಿಕೆಗಿಂತ ನೀವು ದೊಡ್ಡದಾಗಿ ಕಾಣ್ತಾ ಇದ್ದೀರಾ. ಆದ್ರಿಂದ ನಂಬಿಕೆಗೆ ಒತ್ತು ಕೊಡಬೇಕಾದಂತ ನೀನು ಪರಿಸ್ಥಿತಿಗಳಿಗೆ ಒತ್ತು ಕೊಟ್ಟು ಮಾತನಾಡ್ತಾ ಇರೋದ್ರಿಂದಲೇ
ದೇವರ ವಾಕ್ಯ ಹೇಳ್ತದೆ, ನಿಮ್ಮ ನಂಬಿಕೆ ಕಡಿಮೆ ಆದದ್ರಿಂದ. ಇವತ್ತು ದೇವ್ರ ಮಕ್ಕಳ ಗಮನಿಸಿ, ನಮ್ಮ ನಂಬಿಕೆ ಎಷ್ಟಿದೆ ಎನ್ನುವುದನ್ನು ನಾವು ಪರಿಶೋಧನೆ ಮಾಡಿಕೊಳ್ಬೇಕು. ಬೈಬಲ್ ಹೇಳ್ತದೆ ನಂಬಿಕೆ ಹುಟ್ಟೋದಕ್ಕೆ ಕಾರಣ ಏನು? ದೇವರ ವಾಕ್ಯ ಅಂತ. ಬೆಳಗ್ಗೆ ರಾಜಣ್ಣ ನನಗೊಂದು ಕೋಟ್ ತೋರಿಸಿದ್ರು. ದೊಡ್ಡ ಅಭಿಷಕ್ತರಾದಂಥ ದೇವದಾಸರು ಅವರೊಂದು ಕೋಟನ್ನು ತೋರಿಸಿದಾಗ ಇಲ್ಲಿ ಒಂದು ಪದ ಇದೆ, ಯಾವಾಗಲೂ ಜನರ ಮಾತನ್ನು ಕೇಳುವವರಿಗೆ ದೇವ್ರ ಮಾತು ಕೇಳಿಸಲ್ಲ ಅಂತ. ನೀವು ಯಾರು ಸ್ತೋತ್ರ ಹೇಳದೇ ಇದ್ದಾಗ, ಯಾವಾಗಲೂ ಜನರ ಮಾತನ್ನು ಕೇಳೋರಿಗೆ ದೇವರ ಶಬ್ದದ ಮಾತು ಅವರಿಗೆ ಕೇಳಿಸೋದಿಲ್ಲ ಅಂತ. ಕಾರಣ ಏನಂದ್ರೆ, ಜನರು ಹೇಳ್ತಿರೋ ಮಾತು ಕೇಳಿ 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 ಕೋಪ, ದ್ವೇಷ, ಅಗೆತನ, ಅಪನಂಬಿಕೆ, ಹೊಟ್ಟೆ ಕಿಚ್ಚು, ನೀವು ಸ್ತೋತ್ರ ಹೇಳದೇ ಇದ್ದಾಗ ದೇವರ ಮೇಲೆ ಭಯಭಕ್ತಿ ಇಲ್ಲದಿರೋ ಜೀವಿತ, ಇವುಗಳೇ ತುಂಬಿಕೊಳ್ತು. ಆದ್ರೆ ವಾಕ್ಯವನ್ನ ನೀವು ಯಾವಾಗ ಕೇಳ್ತಿರೋ, ಈ ವಾಕ್ಯ ನಿಮ್ಮ ಒಳಗಡೆ ನಂಬಿಕೆಯನ್ನು ಹುಟ್ಟಿಸುತ್ತೆ. ಈ ನಂಬಿಕೆ ನಿಮ್ಮ ಜೀವನದಲ್ಲಿ ಏನ್ ತರುತ್ತೆ? ದೇವರ ಮಹಿಮೆಯನ್ನು ತರುವಂತದ್ದಾಗಿರುತ್ತೆ. ಹಾಗಾದ್ರೆ ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ನಂಬಿಕೆ ಒಳಗಡೆ ನಿನ್ನ ಜೀವನದಲ್ಲಿ ಹುಟ್ಟಬೇಕಾ? ಒಂದು ದೇವರ ವಾಕ್ಯವನ್ನ ಕಿವಿಗೊಟ್ಟು ಕೇಳಬೇಕು. ಹಲ್ಲೆಲೂಯಾ. ದೇವರ ವಾಕ್ಯವನ್ನ ಕಿವಿಗೊಟ್ಟು ನೀವು ಕೇಳಿದಾಗ್ಲೇ ನಿಮ್ಮ ಒಳಗಡೆ ನಂಬಿಕೆ ಉಂಟಾಗುತ್ತೆ. ಅದರಿಂದ ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನ ನಂಬಿಕೆ ಕಡಿಮೆ ಆದದ್ರಿಂದ. ಹಾಗಾದ್ರೆ ನಂಬಿಕೆಯನ್ನು ಕಡಿಮೆ ಮಾಡೋದು, ಹೆಚ್ಚು ಮಾಡೋದು ಯಾರ ಕೈಯಲ್ಲಿದೆ ಗೊತ್ತಾ? ಅದು ನಿನ್ನ ಕೈಯಲ್ಲೇ. ಯೇಸು ಸ್ವಾಮಿ ಹತ್ರ ಒಂದ್ಸರಿ ಶಿಷ್ಯರು ಬಂದು ಕೇಳ್ತಾರೆ, ಯೇಸುವೆ ನಮ್ಮ ನಂಬಿಕೆಯನ್ನು ಹೆಚ್ಚು ಮಾಡ ಅಂತ. ಇವ್ರು ಚಿಂತೆ ಮಾಡಿದ್ರೆ ಕೈ ಇಟ್ಟಿದ ತಕ್ಷಣ ಹಾಗೆ ನಂಬಿಕೆ ಹೆಚ್ಚಾಗೋಗ್ಬಿಡುತ್ತೆ. ನಂಬಿಕೆ ಅನ್ನೋದು ಆ ರೀತಿ ಅಲ್ಲ. ನಂಬಿಕೆ ಅನ್ನೋದು ನಿನ್ನ ಜೀವನದಲ್ಲಿ ಎಷ್ಟು ದೇವರ ಮೇಲೆ ಅವಲಂಬಿತನಾಗ್ತೀಯ, ಎಷ್ಟು ದೇವರ ಮುಖವನ್ನು ನೋಡ್ತೀಯ, ಎಷ್ಟು ದೇವರ ಶಕ್ತಿಯ ಮೇಲೆ, ದೇವರ ವಾಕ್ಯದ ಮೇಲೆ ನೀನು ಆಧಾರಗೊಳ್ತೀಯ, ದೇವರಿಗಾಗಿ ಎಷ್ಟು ಸಮಯವನ್ನು ನೀನು ಬೇರ್ಪಡಿಸ್ತೀಯ, ಎಷ್ಟು ಆತನ ಪ್ರಸನ್ನತೆಯಲ್ಲಿ ಕುಳಿತುಕೊಂಡು ಆತನ ಪ್ರಸನ್ನತೆಯಲ್ಲಿ ನೀನು ಕುಳಿತುಕೊಳ್ತೀಯೋ, ಅದರ ಮೇಲೆ ನಿನ್ನ ನಂಬಿಕೆ ಅನ್ನೋದು, ನಿನ್ನ ಆತ್ಮಿಕವಾದ ಮನುಷ್ಯನು ಎನ್ನುವಂತ ನಂಬಿಕೆ ಅದು ಹೆಚ್ಚಲ್ಪಡುತ್ತೆ. ನಂಬಿಕೆ ಹೆಚ್ಚಲ್ಪಟ್ಟಾಗ ನಿನ್ನ ಕಣ್ಣಿನಲ್ಲಿ ಅಸಾಧ್ಯವಾದದ್ದು ಒಂದು ಕಾಣೋದಿಲ್ಲ. ನಿನ್ನ ಕಣ್ಣಿನಲ್ಲಿ ಕಾಣೋದೆಲ್ಲ ಸಾಧ್ಯ 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 ಸಾಧ್ಯ. ಕಾರಣವೇನೆಂದ್ರೆ, ನಿನ್ನ ಹೃದಯ ಪೂರ್ತಿಯಾಗಿ ತುಂಬಿಕೊಂಡಿರೋದು ನಂಬಿಕೆ ಆಗಿದೆ. ನಂಬಿಕೆ ಇಲ್ಲದವನ ಕಣ್ಣಿನಲ್ಲಿ ಏನೇ ಕಂಡ್ರು ಅವನು ಹೇಳ್ತಾನೆ, ಆಗಲ್ಲ, ನಡೆಯಲ್ಲ, ಸಂಭವಿಸಲ್ಲ. ಆದ್ರೆ ನಂಬಿಕೆ ಉಳ್ಳವನ ಕಣ್ಣಿನಲ್ಲಿ ಅವನು ಏನೇ ನೋಡಿದ್ರೆ ಆತನು ಹೇಳ್ತಾನೆ, ಇದು ದೇವರಿಂದ ನಡೆಯುತ್ತೆ, ಇದು ದೇವರಿಂದ ಹಾಗೆ ಆಗುತ್ತೆ, ಮನುಷ್ಯನಿಂದ ಆಗದಿರೋದು ದೇವರಿಂದ ಸಾಧ್ಯ ಎಂದು ಅವನು ನುಡಿಯಲಿಕ್ಕಾಗಿ ಪ್ರಾರಂಭಿಸ್ತಾನೆ. ಇವತ್ತು ಆಗಸ್ಟ್ ತಿಂಗಳಲ್ಲಿ ದೇವರ ಮಕ್ಕಳು ಪರಿಪೂರ್ಣವಾದಂತ ಬಿಡುಗಡೆ ನಡಿಬೇಕಾ? ಇವತ್ತು ನಾನು ಒಂದು ಕಾರ್ಯ ನಾನು ಹೇಳ್ತೇನೆ, ನಿನ್ನ ನಂಬಿಕೆ ಹೆಚ್ಚಾಗಲಿ. ಅದರಿಂದಲೇ ಯೇಸು ಸ್ವಾಮಿ ಹೇಳಿದನು, ನಿಮ್ಮ ನಂಬಿಕೆ ಕಡಿಮೆ ಆದದ್ರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿರುವುದಾದರೆ ನೀವು ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೆ ಅದು ಹೋಗುವುದು. ನಿಮ್ಮ ಕೈಯಿಂದ ಆಗದಿರುವಂಥದ್ದು ಒಂದು ಇರೋದಿಲ್ಲ. ಆ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ನಿಮ್ಮ ಕೈಯಿಂದ ಆಗದೆ ಇರುವಂಥದ್ದು, ನಿಮ್ಮ ಕೈ ನೋಡ್ಕೊಂಡು ಈ ಪದ ಹೇಳ್ಬೇಕು ನೀವು. ನಿಮ್ಮ ಕೈಯಿಂದ ಆಗದೆ ಇರುವಂಥದ್ದು. ಹಾಗಾದರೆ ನಿಮ್ಮ ಕೈಯಲ್ಲಿ ದೇವರು ಕೊಟ್ಟಿದ್ದಾನೆ. ಗಟ್ಟಿಯಾಗಿ ಆಮೇಲೆ ಹೇಳಬೇಕು. ನಿಮ್ಮ ಕೈ ಮಹತ್ ಕಾರ್ಯ ಮಾಡೋ ಕೈ, ನಿಮ್ಮ ಕೈ ಅದ್ಭುತ ಮಾಡೋ ಕೈ, ನಿಮ್ಮ ಕೈ ಅಸಾಧ್ಯಗಳನ್ನು ಸಾಧ್ಯ ಮಾಡೋ ಕೈ, ನಿಮ್ಮ ಕೈ ಬಂಧನಗಳನ್ನು ಮುರಿಯುವ ಕೈ, ನಿಮ್ಮ ಕೈ ದೇಶಗಳನ್ನು ಸ್ವಾತಂತ್ರ್ಯ ಮಾಡಿಕೊಳ್ಳುವ ಕೈ, ನಿಮ್ಮ ಕೈ ದೇವರ ವಾಗ್ದಾನಗಳನ್ನು ಸ್ವಾಧೀನ ಮಾಡಿಕೊಳ್ಳುವ ಕೈ. ದೇವರ ಆತನು ಹೇಳ್ತಾನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿರುವುದಾದ್ರೆ ಈ ಬೆಟ್ಟವನ್ನು ಕಿತ್ತುಕೊಂಡು ಹೋಗಿ ಸಮುದ್ರಕ್ಕೆ ಬೀಳು ಅಂತ ಹೇಳಿದ್ರೆ ಅದೇ ರೀತಿ ಸಂಭವಿಸೋದು ಮಾತ್ರ ಅಲ್ಲ, ನಿಮ್ಮ ಕೈಯಿಂದ ಅಸಾಧ್ಯವಾಗುವಂಥದ್ದು, ಸಾಧ್ಯವಾಗದೇ ಇರುವಂಥದ್ದು, ಸಾಧ್ಯವಾಗದೇ ಇರುವಂಥದ್ದು. ನಾನು ಮತ್ತೊಂದು ಆವರ್ತಿ ಹೇಳ್ತೇನೆ, ನಿಮ್ಮ ಕೈಯಲ್ಲಿ
ಕೈಯಲ್ಲಿ ಆಗದೆ ಇರುವಂತದ್ದು ಒಂದು ಇರೋದಿಲ್ಲ. ಹಾಗಾದ್ರೆ ನಾನು ಹೇಳ್ತೀನಿ, 2024 ಮುಗಿಯೋದ್ರೊಳಗಾಗಿ ನಿಮ್ಮ ಕೈಗಳು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಾಗಿ ಹೋಗುತ್ತೆ. ನಿಮ್ಮ ಕೈಗಳಿಂದ ದೇವರು ದೊಡ್ಡ ಸಂಗತಿಗಳನ್ನು ದೇವರು ನೆರವೇರಿಸಲಿಕ್ಕಾಗಿ ದೇವರು ಹೋಗುತ್ತಾನೆ. ಈ ಕೈಗಳಿಂದ ದೇವರು ಮಹತ್ ಕಾರ್ಯಗಳನ್ನು ದೇವರು ಮಾಡುತ್ತಾನೆ. ಜೋಳು ಬಿದ್ದ ಕೈಗಳನ್ನ, ನಡುಗುವಂತ ಮೊಣ ಕಾಲುಗಳನ್ನ ಈ ಕಾಲಘಟ್ಟದಲ್ಲಿ ದೇವರು ಬಲಪಡಿಸಲಿಕ್ಕೆ ಹೋಗುತ್ತಾನೆ. ಅನೇಕರು ನಿಮ್ಮನ್ನು ನೋಡ್ಕೊಂಡು ಹೇಳಿದ್ರು ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ. ಅನೇಕರು ನೋಡ್ಕೊಂಡು ಹೇಳಿದ್ರು ನಿನ್ನ ಕೈಯಿಂದ ಏನು ಸಂಭವಿಸಲ್ಲ, ನಿನ್ನ ಕೆಲಸಕ್ಕೆ ಬಾರದವನಂತ. ಆದರೆ ಯೇಸು ಸ್ವಾಮಿ ನಮಗೆ ಹೇಳಿದ್ದಾನೆ, ನಿನ್ನ ಕೈಯಿಂದ ಆಗದೆ ಇರುವಂಥದ್ದು ಒಂದು ಇಲ್ವೇ ಇಲ್ಲ. ಹಾಗಾದ್ರೆ 2024 ಆಗಸ್ಟ್ ತಿಂಗಳಲ್ಲಿ ನಾನು ಕೂಗಿ ಹೇಳ್ತೇನೆ, ನಾನು ನಂಬ್ತೇನೆ, ನನ್ನ ಕೈಯಲ್ಲಿ ಆಗದಿರುವಂಥದ್ದು ಒಂದು ಇಲ್ವೇ ಇಲ್ಲ. ಅದು ಆಕಾಶದಲ್ಲಾಗಲಿ, ಅದು ಭೂಮಿಯಲ್ಲಾಗಲಿ, ಅದು ಮನುಷ್ಯರ ಮಧ್ಯದಲ್ಲಾಗಲಿ, ಅದು ಆತ್ಮಿಕವಾದ ಲೋಕದಲ್ಲಾಗಲಿ, ಅದು ಎಂಥ ಮಂಡಲದಲ್ಲಾಗಲಿ, ದೇವರು ನಮಗೆ ಕೊಟ್ಟಂತ ನಂಬಿಕೆ, ದೇವರು ನಮಗೆ ಕೊಟ್ಟಂತ ಅಧಿಕಾರ, ದೇವರು ನಮಗೆ ಕೊಟ್ಟಂತ ಅಭಿಷೇಕದಲ್ಲಿ, ದೇವರು ನಮಗೆ ಕೊಟ್ಟಂತ ನಿಯೋಗದ ಪ್ರಕಾರ, ದೇವರು ನಮಗೆ ಕೊಟ್ಟ ದರ್ಶನದ ಪ್ರಕಾರ ಏನೆಲ್ಲ ನಾವು ಸ್ವಾಧೀನ ಮಾಡಿಕೊಳ್ಳಬೇಕು, ಅದು ನಮ್ಮ ಕೈಗಳಿಂದ ಸ್ವಾಧೀನ ಮಾಡಿಕೊಳ್ಳತಕ್ಕಂತೆ ದೇವರು ನಮಗೆ ಕೃಪೆಯನ್ನು ಕೊಟ್ಟೇ ಕೊಡುತ್ತಾನೆ. ಇವತ್ತು ಯಾರಾದ್ರೂ ನಿಮ್ಮನ್ನು ನೋಡಿ ನಿನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿದ್ರೆ, ಇವತ್ತು ಕೂಗಿ ಹೇಳ್ರಿ, ಯೇಸುವಿನ ನಾಮದಲ್ಲಿ ನಾನು ಅದನ್ನು ಕ್ಯಾನ್ಸಲ್ ಮಾಡುತ್ತೇನೆ. ಹೇಳ್ರಿ, ಯೇಸುವಿನ ನಾಮದಲ್ಲಿ. ಇನ್ನ ಗಟ್ಟಿಯಾಗಿ ಹೇಳ್ರಿ, ಯೇಸುವಿನ ನಾಮದಲ್ಲಿ ನನ್ನ ಕೈಯಲ್ಲಿ ಆಗದೆ ಇರುವಂಥದ್ದು ಒಂದು ಇಲ್ಲ. ಇನ್ನೊಂದು ಹೇಳ್ರಿ, ಯೇಸುವಿನ ನಾಮದಲ್ಲಿ ನನ್ನ ಕೈಯಲ್ಲಿ ಆಗದೆ ಇರುವಂಥದ್ದು ಒಂದು ಇಲ್ಲ. ಆ ಕೈಯನ್ನು ನೋಡ್ಕೊಂಡು ಹೇಳ್ರಿ, ಯೇಸುವಿನ ನಾಮದಲ್ಲಿ ನನ್ನ ಕೈಯಲ್ಲಿ ಆಗದೆ ಇರುವಂಥದ್ದು ಒಂದು ಇಲ್ಲ. ಹೇಳ್ರಿ, ಈ ಕೈಗಳಿಂದ ನಾನು ಸತ್ತವರನ್ನ ಎಬ್ಬಿಸ್ತೇನೆ. ಈ ಕೈಗಳಿಂದ ನನ್ನ ಹಳ್ಳಿಗಳನ್ನ, ಪಟ್ಟಣಗಳನ್ನ, ದೇಶಗಳನ್ನ ಸ್ವಾಧೀನ ಮಾಡುತ್ತೇನೆ. ಈ ಕೈಗಳಿಂದ ಅನೇಕರಿಗೆ ಸಾಲ ಕೊಡುವಂತೆ ದೇವರು ಈ ಕೈಗಳನ್ನ ದೇವರ ಆಶೀರ್ವಾದ ಮಾಡುತ್ತಾನೆ. ಈ ಕೈಗಳು ಅನುಗ್ರಹಿಸಲ್ಪಟ್ಟ ಕೈ, ಈ ಕೈಗಳು ಅಭಿಷೇಕದ ಕೈ, ಈ ಕೈ ಉದ್ಧಾರದ ಕೈ, ಈ ಕೈ ದೇವರಿಗಾಗಿ ಕಾರ್ಯಗಳನ್ನು ಸಾಧಿಸುವ ಕೈ. ಈ ಕೈಯಿಂದ ಅಸಾಧ್ಯವಾದುದು ಒಂದೂ ಇಲ್ಲ. ಈ ಕೈ ಅನುಗ್ರಹಿಸಲ್ಪಟ್ಟ ಕೈ. ಹಾಲೆಲೂಯಾ. ನಾನು ಹೇಳ್ತಾ ಇರೋದು ನಿಮ್ಮ ಕುರಿತಾಗಿ. ಅನೇಕರು ಹೇಳ್ತಾರೆ, ಆ ಪಾಸ್ಟರ್ ಬಂದು ನನ್ನ ತಲೆ ಮೇಲೆ ಕೈ ಇಟ್ರೆ ಅಂತ. ಇಲ್ಲ, ನಿಮ್ಮ ಕೈನ ನಿಮ್ಮ ತಲೆ ಮೇಲೆ ಇಟ್ಕೋಬೇಕು. ಆ ಪಾಸ್ಟರ್ ಬಂದು ನನ್ನ ಮೇಲೆ ಕೈ ಇಟ್ಟಾಗ ನಾನು ಬಿಡುಗಡೆ. ಇಲ್ಲೇ ಇಲ್ಲ. ದೇವರು ಹೇಳಿದ್ರೆ, ನಿನ್ನ ಕೈ, ನಿನ್ನ ಕೈ ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತೇನೆ. ಇವತ್ತು ಬಾಕಿ ಉಳಿದಿರುವಂಥ ವಿಷಯಗಳು ಯಾವುದಾದ್ರೂ ಪೇಪರ್ ನಿಮ್ಮ ಕೈಯಲ್ಲಿದ್ದರೆ ನಿಮ್ಮ ಕೈ ಅದರ ಮೇಲೆ ಇಡ್ರಿ. ಇವತ್ತು ರೋಗ ಇರುವಂಥ ಶರೀರಗಳಿದ್ರೆ ನಿಮ್ಮ ಕೈ ಅದರ ಮೇಲೆ ಇಡ್ರಿ. ಇವತ್ತು ಬಾಕಿ ಉಳಿದಿರುವಂಥ ಏನಾದರೂ ಕುಟುಂಬದ ವಿಷಯಗಳಿದ್ರೆ ನಿಮ್ಮ ಕೈ ಅದರ ಮೇಲೆ ಇಡ್ರಿ. ನಿಮ್ಮ ಕೈಗಳು ದೊಡ್ಡ ಕಾರ್ಯಗಳನ್ನು ಮಾಡುವುದನ್ನು ದೇವರು ನಿಮ್ಮ ಮುಖಾಂತರವಾಗಿ ದಿವಸಗಳಲ್ಲಿ ದೇವರು ತೋರ್ಪಡಿಸಲಿಕ್ಕಾಗಿ ದೇವರು ಹೋಗ್ತಾನೆ. ಎಲ್ಲೆಲ್ಲಿ ಸೈತಾನನು ನೀನು ಯಾವುದಕ್ಕೂ ಕೆಲಸಕ್ಕೆ ಬಾರದವನು ಅಂತ ಹೇಳಿದ್ನು, ನಿಮ್ಮ ಕೈಗಳ ಕಾರ್ಯಗಳನ್ನು ಮಾಡುವ ಕೈ ಎಂದು ದೇವರು ನಿನ್ನ ಮುಖಾಂತರವಾಗಿ ದೇವರು ತೋರ್ಪಡಿಸಲಿಕ್ಕಾಗಿ ದೇವರು ಹೋಗ್ತಾನೆ. ಬೈಬಲಲ್ಲಿ ನಾನು ಗಮನಿಸಿದಾಗ ನನಗೆ ಬಹಳ ಸಂತೋಷ ಕೊಟ್ಟಂಥ ಕಾರ್ಯ, ಇದೇ ಸನ್ನಿವೇಶವನ್ನು ದೇವರು ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಹೇಳಿದಾಗ ಅಲ್ಲೂ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾನೆ. ನನಗೆ ಬಹಳ ಸಂತೋಷ ಕೊಟ್ಟ ಕಾರ್ಯ 28-29 ವಚನ, ಮಾರ್ಕ 9:28-29 ವಚನ. ಯೇಸು ಸ್ವಾಮಿಯ ಶಿಷ್ಯರು ಹೇಳ್ತಾರೆ, ಶಿಷ್ಯರು ಬಂದು ಯೇಸು ಸ್ವಾಮಿ ಹತ್ರ ಕೇಳ್ತಾರೆ, ಏನಕ್ಕೆ ಯೇಸುವೆ ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂತ. ಯೇಸು ಸ್ವಾಮಿ ಹೇಳ್ತಾನೆ, ಈ ಜಾತಿ ಹೋಗ್ಬೇಕಾ, ಉಪವಾಸ ಪ್ರಾರ್ಥನೆ ಮಾಡಬೇಕು. ಕೆಲವೊಂದು ನಿಂತದ್ದು ಉಪವಾಸಗಳು ಮತ್ತೆ ಆರಂಭಿಸ್ಬೇಕು. ಈ ದಿವಸಗಳಲ್ಲಿ
ಸೈತಾನ ನೋಡುವಂಥ ದೊಡ್ಡ ಆಲೋಚನೆ ಏನು ಗೊತ್ತಾ? ದೇವ ಜನರನ್ನು ಎಲ್ಲಿ ಕಟ್ಟಿಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಅಂದರೆ ಊಟದ ವಿಷಯದಲ್ಲಿ. ಮೂರು ಹೊತ್ತು ತಿನ್ನು, ಕುಡಿ, ಮಲ್ಕ, ಆರಾಮ್ ಜೀವನ ನಡೆಸು. ಕಾರಣ ನೀನು ಆ ರೀತಿ ಇದ್ರೆ ಯಾರಿಗೂ ತೊಂದರೆ ಇಲ್ಲ. ಸ್ತೋತ್ರ ಹೇಳದೇ ಇದ್ದಾಗ ಮೊದಲು ವಾರಕ್ಕಾದ್ರೂ ಒಂದು ದಿವಸಕ್ಕೆ ಉಪವಾಸ ಮಾಡ್ತಾ ಇದ್ದೆ, ಈಗ ಅದು ಇಲ್ಲ. ಈಗ ಉಪವಾಸ ಅಂದರೆ ವರ್ಷಕ್ಕೆ 21 ದಿವಸ ಕಾಯೋದು, ತಿಂಗಳಿಗೆ 3 ದಿವಸ ಕಾಯೋದು. ನೀವು ಸ್ತೋತ್ರ ಹೇಳದೇ ಇದ್ದಾಗ ಯೇಸು ಸ್ವಾಮಿ ಹೇಳಿದನು, ಈ ಜಾತಿ ನಿಮ್ಮನ್ನು ಬಿಟ್ಟು ಹೋಗ್ಬೇಕ, ನಿನ್ನ ಕೈಯಲ್ಲಿ ಆಗಲ್ಲ ಎನ್ನುವಂಥ ಕಾರ್ಯವನ್ನು ಮಾಡಿಸೋದಕ್ಕೆ ಹಿಂದೆಟ್ಟಿ ಪ್ರಯತ್ನ ಮಾಡೋ ಕೆಲವೊಂದು ಶಕ್ತಿಗಳಿದೆ. ಅದನ್ನು ನೀನು ಜಯಿಸ್ಬೇಕ. ಮತ್ತೆ ಉಪವಾಸ ಪ್ರಾರ್ಥನೆಗೆ ದೇವರ ಸಮ್ಮುಖದಲ್ಲಿ ಮೊಣಕಾಲು ಊರಿ ಬರಬೇಕು. ನಾನು ಅನೇಕ ಕಡೆ ಪ್ರಸಂಗ ಮಾಡಕ್ಕೆ ಹೋದಾಗ ಒಂದು ಮಾತು ಹೇಳ್ತೇನೆ, ಒಳ್ಳೆ ಮ್ಯೂಸಿಕ್ ಇದ್ರೆ ಕುಣಿಯೋದಕ್ಕೂ ಕುಪ್ಪಳಿಸೋದಕ್ಕೆ ಜನ ಬರ್ತಾರೆ. ಉಪವಾಸ ಪ್ರಾರ್ಥನೆಗೆ ಅಂತ ಹೇಳಿದ್ರೆ ಉಪವಾಸ ಪ್ರಾರ್ಥನೆ ಅಯ್ಯ, ಇದೇ ಶಕ್ತಿ ನಿನ್ನನ್ನು ಬಲಪಡಿಸೋದು. ಆಗದೆ ಇರುವಂತದನ್ನ ಮಾಡಿಸುವುದಕ್ಕೆ ಬೇಕಾದ ಬಲ ಇಳಿದು ಬರೋದೇ ಉಪವಾಸ ಪ್ರಾರ್ಥನೆಯಲ್ಲಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಈ ಜಾತಿ ನಿಮ್ಮನ್ನ ಬಿಟ್ಟು ಹೋಗ್ಬೇಕಾ? ನೀನ್ ಬಿಟ್ಟರು ನಿನ್ನನ್ನು ಬಿಡದೆ ಇರುವಂತ ಕೆಲವೊಂದು ಶಕ್ತಿಗಳಿದೆ. ನೀನು ಬಿಟ್ಟರು ನಿನ್ನನ್ನು ಬಿಡದೆ ಹಿಂದಕ್ಕೆ ಎಳ್ಕೊಂಡು ಹೋಗುವಂತ ಕೆಲ ದುರಾತ್ಮಗಳಿದೆ. ನಿನ್ನ ಶರೀರದ ಮೇಲೆ ಆಡಳಿತ ನಡೆಸೋದಕ್ಕೆ ಪ್ರಯತ್ನಿಸುವಂತ ಕೆಲ ಈ ಲೋಕದ ಕಾರ್ಯಗಳಿದೆ. ಅದನ್ನು ಜಜ್ಬೇಕಾ? ನಿನ್ನ ಶರೀರ ಜಜ್ಬೇಕು. ಆ ಸೋಂಬೇರಿತನವನ್ನು ಜಜ್ಬೇಕು. ನೀನು ಹೊಟ್ಟೆ ಎನ್ನುವಂತ ದೇವರನ್ನ ಜಜ್ಬೇಕು. ಆ ನಿದ್ಯೆತನವನ್ನ, ಮೈಗಳ್ಳತನವನ್ನ ಜಜ್ಬೇಕು. ಆ ಪ್ರಾರ್ಥನೆ ಹೀನತೆಯನ್ನ ಜಜ್ಬೇಕು. ದೇವರ ಸಮ್ಮುಖದಲ್ಲಿ ಬೇರ್ಪಟ್ಟು ಉಪವಾಸದಲ್ಲೂ ಪ್ರಾರ್ಥನೆಯಲ್ಲೂ ದೇವರ ಸಮ್ಮುಖದಲ್ಲಿ ಬಂದು ಕುಳಿತುಕೋ, ಪ್ರಾರ್ಥಿಸು. ದೇವರೇ ನಿನ್ನ ಕೈಯಲ್ಲಿ ಸಾಧ್ಯ ಅಂತ ಒಪ್ಪಿಸಿಕೊಡು. ಅದು ಎಂತ ದೊಡ್ಡ ವಿಧಿಗಳಾಗಿರ್ಲಿ, ಅದು ಎಂತ ದೊಡ್ಡ ಆಜ್ಞೆಗಳಾಗಿರ್ಲಿ. ಎಸ್ತರಳು 3 ದಿವಸ ಉಪವಾಸ ಮಾಡಿದ್ಲು. ರಾಜನ ಆಜ್ಞೆಗಳನ್ನ ತಿದ್ದಿ ಬರೆಯತಕ್ಕಂತೆ ಎಸ್ತರಳನ್ನು ದೇವರು ಬಲಪಡಿಸಿದ ಕಾರಣ ಉಪವಾಸ ಪ್ರಾರ್ಥನೆಯ ಶಕ್ತಿ ಎನ್ನುವಂಥದ್ದು ದೇಶಗಳನ್ನ ತಿದ್ದಿ ಬರೆಯೋದಕ್ಕೆ ಬಲವುಳ್ಳದು. ದೇವರ ಸಭೆ ನಾವು ಉಪವಾಸ ಪ್ರಾರ್ಥನೆ ಕಡೆ ಬರಬೇಕು. ಕುಟುಂಬಗಳು ಉಪವಾಸದಲ್ಲಿ ಕುತ್ಕೋಬೇಕು. ವ್ಯಕ್ತಿಗತವಾಗಿ ಮಕ್ಕಳು ಉಪವಾಸದಲ್ಲಿ ಕುತ್ಕೋಬೇಕು. ಸ್ಪೆಂಡ್ ಟೈಮ್ ಇನ್ ಫಾಸ್ಟಿಂಗ್ ಅಂಡ್ ಪ್ರೇಯರ್. ಉಪವಾಸ ಪ್ರಾರ್ಥನೆ ಎನ್ನುವುದು ಊಟ ಇಲ್ಲದಿರುವುದಲ್ಲ, ಅದು ದೇವರ ಬಳಿಗೆ ನನಗೂ ದೇವರಿಗಿರುವ ಒಂದು ಒಡಂಬಡಿಕೆ. ನಾನು ಯಾವಾಗ ದೇವರ ಪಾದಪೀಠದಲ್ಲಿ ಕುತ್ಕೊಳ್ತೀನೋ ದೇವರು ಸಾಧ್ಯ ಮಾಡತಕ್ಕಂಥ ಬಲವನ್ನು ನನ್ನ ಒಳಗಡೆ ಸುರಿಯ ಮಾಡ್ತಾನೆ. ಯಾವುದು ಆಗಲ್ಲ ಅಂತ ನಾನು ಹೇಳ್ತೀನೋ ಅದನ್ನು ಸಾಧ್ಯಪಡಿಸುವಂತ ಶಕ್ತಿಯನ್ನ ದೇವರು ನನ್ನ ಒಳಗಡೆ ಸುರಿಯ ಮಾಡ್ತಾನೆ. ಅದು ಸಿಗುವಂತ ಸ್ಥಳ ಉಪವಾಸ ಪ್ರಾರ್ಥನೆ. ಯೇಸು ಸ್ವಾಮಿ ಬಳಿಯಲ್ಲಿ ಶಿಷ್ಯರು ಕೇಳಿದ್ರೆ, ಯಾಕಾಗ್ಲಿಲ್ಲ ಸ್ವಾಮಿ ಉಪವಾಸ ಪ್ರಾರ್ಥನೆ? ಶಿಷ್ಯರು ಯೇಸು ಸ್ವಾಮಿಯ ಕಾಲಘಟ್ಟದಲ್ಲಿ ಅವರು ಉಪವಾಸ ಮಾಡುವಂಥ ಅವಶ್ಯಕತೆ ಬರಲಿಲ್ಲ. ಯೇಸು ಸ್ವಾಮಿ ಹೇಳಿದನು, ಮೊದಲಿಂಗನವರ ಸಂಗಡ ಇದ್ದಾಗ ಉಪವಾಸ ಮಾಡೋ ಅವಶ್ಯಕತೆ ಬರೋದಿಲ್ಲ, ಆದರೆ ಮೊದಲಿಂಗನ ಬಿಟ್ಟು ಹೋದ್ಮೇಲೆ ಅವರು ಉಪವಾಸ ಮಾಡ್ತಾರೆ ಎಂದು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ಆರಂಭಿಸಿದ ಮೇಲೆ ಸಭೆ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ಹಂತಕ್ಕೆ ಹೋಗ್ಬೇಕಾದ್ರೆ ಅವರು ಆರಿಸಿಕೊಂಡ ಭಾಗ ಏನು ಗೊತ್ತೇ? ಉಪವಾಸ ಪ್ರಾರ್ಥನೆ. ಉಪವಾಸ ಪ್ರಾರ್ಥನೆ. ಅಯ್ಯ, ಸೇವೆಗಳಿಗೇನು ಕೊರತೆ ಇರಲಿಲ್ಲ. ಅಯ್ಯ, ನೆರಳು ಬಿದ್ದಾಗ ರೋಗಿಗಳು ಸೌಖ್ಯವಾಗ್ತಾ ಇದ್ರು, ಕಡಚೀಲ ಹಾಕದಾಗ ರೋಗಿಗಳು ಸೌಖ್ಯವಾಗ್ತಾ ಇದ್ರು, ಸತ್ತವರು ಎದ್ದೊಳ್ತಾ ಇದ್ರು, ಕುರುಡರು ಕಾಣ್ತಾ ಇದ್ರು. ಮಂಡಲಿಗೆ ಒಂದು ಪ್ರಸಂಗಕ್ಕೆ 3,000, 5,000,
10,000 ಬರ್ತಾ ಇದ್ರು. ಆದ್ರೆ ಆದಿ ಶತಮಾನದ ಸಭೆ ಅವರು ಏನೇ ಒಂದು ತೀರ್ಮಾನ ಮಾಡಬೇಕಾದ್ರು ಮೊದಲು ಎಲ್ಲಿಗೆ ಬರ್ತಾ ಇದ್ರು ಗೊತ್ತಾ? ಮೊಣಕಾಲೂರಿ ದೇವರ ಸಮ್ಮುಖದಲ್ಲಿ ಉಪವಾಸ ಪ್ರಾರ್ಥನೆಗೆ ಬರ್ತಾ ಇದ್ರು. ಎಂತ ದೊಡ್ಡ ಸೇವೆ ನಡೆದ್ರು ಪರವಾಗಿಲ್ಲ, ಎಂತ ದೊಡ್ಡ ಕೂಟ ಬಂದ್ರು ಪರವಾಗಿಲ್ಲ. ವಿ ಮಸ್ಟ್ ಹಂಬಲ್ ಅವರ್ ಸೆಲ್ಫ್ ಬಿಫೋರ್ ದ ಗಾಡ್. ನಾವು ದೇವರ ಮುಂದೆ ನಮ್ಮನ್ನು ನಾವು ತಗ್ಗಿಸಬೇಕು. ಕಾರಣ ನಮ್ಮನ್ನು ನಡೆಸುವವನ ಆತನು, ನಮಗೆ ಆಲೋಚನೆ ಹೇಳುವವನ ಆತನು, ನಮ್ಮನ್ನು ಬಲಪಡಿಸುವ ಆತನು, ನಮ್ಮನ್ನು ಶಕ್ತೀಕರಿಸುವವನ ಆತನು. ಆತನ ಸಮ್ಮುಖದಲ್ಲಿ ನಾವು ಕುತ್ಕೋಬೇಕು ಅಂತ ಹೇಳಿ ಸೇವೆಗಳನ್ನು ಎಲ್ಲವನ್ನ ಬಿಟ್ಟು ಉಪವಾಸದಲ್ಲಿ ಪ್ರಾರ್ಥನೆಯಲ್ಲಿ ಅವರು ಕುಳಿತುಕೊಳ್ತಾ ಇದ್ರು. ಆದ್ರಿಂದ ಆದಿ ಶತಮಾನದ ಸಭೆಗೆ ಅಸಾಧ್ಯವಾದದ್ದು ಒಂದು ಇರ್ತಾ ಇರಲಿಲ್ಲ. ಆದಿ ಶತಮಾನದ ಸಭೆ ಅವರ ರಾಜ್ಯರ ನಡುಕಟ್ಟುಗಳನ್ನು ಕದಲಿಸತಕ್ಕಂತೆ ಅಭಿಷಕ್ತರುಗಳಾಗಿ ಅವರು ನಿಂತರು. ನಾನು ಮತ್ತೊಂದು ಆವರ್ತಿ ಕೂಗಿ ಹೇಳ್ತೇನೆ, ಈ ಆಗಸ್ಟ್ ತಿಂಗಳಲ್ಲಿ ಕೆಲವರು ತೀರ್ಮಾನ ಮಾಡಲಿ, ಸ್ವಾಮಿ ನನ್ನ ಜೀವನದಲ್ಲಿ ನಿಂತು ಹೋದ ಉಪವಾಸಗಳನ್ನ ಮತ್ತೆ ನಾನು ಆರಂಭಿಸ್ತೇನೆ. ಆ ಸಾಧ್ಯತೆಗಳು ಒಂದು ನನ್ನ ಜೀವನದಲ್ಲಿ ಇರದಂತೆ ಸಾಧ್ಯಪಡಿಸುವ ದೇವರ ಕೃಪೆಯನ್ನ ನನ್ನ ಮೇಲೆ ನೀನು ಸುರಿಯ ಮಾಡು. Pray, fast, ಉಪವಾಸ ಮಾಡಿ ನೀನು ಪ್ರಾರ್ಥನೆ ಮಾಡು. ದೈವಿಕವಾದಂತ ಸಂಗತಿಗಳನ್ನ ಎಂದಿಗೂ ಸುಲಭವಾಗಿ ತೆಗೆದುಕೊಳ್ಳಬೇಡ್ರಿ. ಯೇಸು ಸ್ವಾಮಿ ಒಂದು ಭಾಗದಲ್ಲಿ ಹೇಳಿದನು ನಂಬಿಕೆ ಇರಲಿ, ಮತ್ತೊಂದು ಭಾಗದಲ್ಲಿ ಯೇಸು ಸ್ವಾಮಿ ಹೇಳಿದನು ಉಪವಾಸವಲ್ಲದೆ ಪ್ರಾರ್ಥನೆಯಲ್ಲದೆ ಈ ಜಾತಿ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನಾನು ಒಂದೇ ಒಂದು ಆಲೋಚನೆ ಹೇಳಿ ನಾನು ನಿಲ್ಲಿಸ್ಬಿಡ್ತೇನೆ. ದೇವರ ವಾಕ್ಯದಲ್ಲಿ ನ್ಯಾಯಸ್ಥಾಪಕರ ಬರೆದ ಪುಸ್ತಕ 1ನೇ ಅಧ್ಯಾಯದ 21ನೇ ವಚನದಲ್ಲಿ ನಾವು ಬಂದಾಗ ದೇವರ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ನಾವು ಓದ್ತೇವೆ. ನ್ಯಾಯಸ್ಥಾಪಕರು 1ನೇ ಅಧ್ಯಾಯದ 21ನೇ ವಚನಕ್ಕೆ ನಾವು ಬಂದಾಗ ದೇವರ ವಾಕ್ಯದಲ್ಲಿ ಬೆನ್ಯಾಮಿನ್ ಕುಲಕ್ಕೆ ಆಗದಿರುವಂಥ ಒಂದೇ ಒಂದು ಕಾರ್ಯ, ಯಬೂಸಿಯರನ್ನ ಯೆರೂಸಲೇಮಿನಿಂದ ಓಡಿಸೋದಕ್ಕೆ ಅವರ ಕೈಯಲ್ಲಿ ಆಗಲಿಲ್ಲ. ಬೈಬಲಲ್ಲಿ ನಾವು ಗಮನಿಸ್ತೇವೆ, ಉಪಯೋಗಿಸುವಂಥ ಒಂದೇ ಒಂದು ಪದ ಆಗದೆ ಹೋಯಿತು ಎಂಬುದಾಗಿ. ಅವರ ಕೈಯಲ್ಲಿ ಆಗದೆ ಹೋಯಿತು. ಬೈಬಲಲ್ಲಿ ನಾವು ಓದ್ತೇವೆ, ಯೆರೂಸಲೇಮಿನಲ್ಲಿದ್ದ ಯಬೂಸಿಯರನ್ನು ಹೊರಪಡಿಸುವುದು ಬೆನ್ಯಾಮಿನಿಂದ ಆಗದೆ ಹೋಯಿತು. ಅವರು ಇಂದಿನವರೆಗೂ ಬೆನ್ಯಾಮಿನರ ಸಂಗಡ ಯೆರೂಸಲೇಮಿನಲ್ಲಿಯೇ ವಾಸವಾಗಿದ್ದಾರೆ. ಬೈಬಲ್ ಹೇಳುತ್ತದೆ ಆಗದೆ ಹೋಯಿತು. ನಾವು ಯೋಶುವನ ಪುಸ್ತಕದಲ್ಲಿ ಗಮನಿಸ್ತೇವೆ, ದೇವರು ಒಪ್ಪಿಸಿಕೊಟ್ಟನು, ದೇವರು ಎಲ್ಲವನ್ನ ಮಾಡಿದನು, ಒಬ್ಬ ಶತ್ರು ಅವರ ಮುಂದೆ ನಿಲ್ಲಲಿಲ್ಲ. ಆದರೆ ಬೈಬಲಲ್ಲಿ ಗಮನಿಸ್ತೇವೆ, ನ್ಯಾಯಸ್ಥಾಪಕರ ಪುಸ್ತಕಕ್ಕೆ ಬಂದಾಗ ಒಂದು ಪದ ಅಲ್ಲಿ ಹೇಳ್ತದೆ, ಬೆನ್ಯಾಮರ ಕೈಯಲ್ಲಿ ಆಗದೆ ಹೋಯ್ತು. ಅಯ್ಯ, ಯೋಶುವನ ಪುಸ್ತಕದಲ್ಲಿ ಎಲ್ಲ ಆಯಿತು ಅಂತ ದೇವರ ವಾಕ್ಯ ಹೇಳ್ತದಲ್ಲ, ಇಲ್ಲಿ ನೋಡಿದ್ರೆ ಉಳಿದಂತ ಒಂದು ಭಾಗ ಇದೆಯಲ್ಲ, ಏನಕ್ಕೆ ಎಂಬುದಾಗಿ ಗಮನಿಸಿದಾಗ ಒಂದು ದೊಡ್ಡ ಚಿತ್ರಣ ಅವರ ಮುಂಭಾಗದಲ್ಲಿ ಬರ್ತಾ ಇದೆ. ಕಾರಣವೇನೆಂದ್ರೆ ಯೆರೂಸಲೇಮ್ ಎನ್ನುವಂಥದ್ದು ದೇವರು ಕಂಡಂತ ಒಂದು ಪಟ್ಟಣ, ಆದ್ರೆ ಯಬೂಸಿಯರು ಅದನ್ನು ಸ್ವಾಧೀನ ಮಾಡಿಕೊಂಡಿದ್ದಾರೆ. ಬೆನ್ಯಾಮಿಯರು ಮಾತ್ರನೇ ಅವರು ಹೋಗಿ ಅದನ್ನು ಯುದ್ಧ ಮಾಡಿ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಹೋದಾಗ ಅವರ ಮೇರೆಗೆ ಬಂದಂತ ಒಂದು ಪಟ್ಟಣ, ಅವರ ಪ್ರಾಂತ್ಯಕ್ಕೆ ಬಂದಂತ ಒಂದು ಪಟ್ಟಣ. ಯುದ್ಧ ಮಾಡಿದ್ರು, ಅವರು ಹೋರಾಟ ಮಾಡಿದ್ರು, ಅವರ ಕೈಯಲ್ಲಿ ಆಗಲಿಲ್ಲ. ಆದ್ರೆ ದೇವರ ವಾಕ್ಯದಲ್ಲಿ ನಾವು ಗಮನಿಸಿದಾಗ ದಾವೀದನ ಕಾಲಕ್ಕೆ ಬರ್ತಾ ಇದ್ದೇವೆ. 2 ಸಾಮುವೇಲ 5ನೇ ಅಧ್ಯಾಯದ 6ನೇ ವಚನದಲ್ಲಿ ನಾವು ಬಂದಾಗ ದಾವೀದನು ತಾನು ಯೆರೂಸಲೇಮನ್ನು ಮುತ್ತಿಗೆ ಹಾಕೋದಕ್ಕೆ ಬಂದಾಗ ಯಬೂಸಿಯರು ಅವರು ಹೇಳ್ತಾ ಇದ್ದಾರೆ, ನೀನು ನಮ್ಮನ್ನು ಸ್ವಾಧೀನ ಮಾಡಿಕೊಳ್ಳಕ್ಕಾಗಲ್ಲ, ಈ ಪಟ್ಟಣಕ್ಕೆ ನೀನು ಹತ್ಯೆ ಬರೋದಕ್ಕಾಗೋದಿಲ್ಲ, ಇಲ್ಲಿರುವಂತ ಕುಂಟರು, ಇಲ್ಲಿರುವಂತ ಕಿವುಡರು, ಇಲ್ಲಿರುವಂತ ಬಲಹೀನರಾದ ಜನರೇ ನಿನ್ನನ್ನು ಓಡಿಸ್ಬಿಡ್ತಾರೆ ಎಂದು. ಪೂರ್ವ ಕಾಲದ ಪೂರ್ವ ಪಿತೃಗಳು ಪ್ರಯತ್ನ ಮಾಡಿನ ಸ್ವಾಧೀನ ಮಾಡಿಕೊಳ್ಳಕ್ಕಾಗದಿರುವಂತ ಒಂದು ಪಟ್ಟಣವನ್ನ ದಾವೀದನ ಮುತ್ತಿಗೆ ಹಾಕೋದಕ್ಕೆ ಬಂದಾಗ ಅವರು ಗೇಲಿ ಮಾಡ್ತಾ ಇದ್ದಾರೆ, ನಿಮ್ಮ ಪೂರ್ವ ಪಿತೃ ಕೈಯಲ್ಲೇ ಆಗ್ಲಿಲ್ಲ, ಇನ್ ನೀನೇನ್ ಮಾಡ್ತೀಯೋ ಅಂತ ಹೇಳಿ ಅವನಕ್ಕೆ ಒಂದು ದೊಡ್ಡ ಒಂದು 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 ಹೆಸರನ್ನು ಹಾಕ್ತಾ ಇದ್ದಾರೆ. ಇಲ್ಲಿರೋ ಕೂಡರು ಕುಂಟ್ರೆ ನಿನ್ನನ್ನು ಓಡಿಸ್ಬಿಡ್ತಾರೆ, ಟೈಮ್ ವೇಸ್ಟ್ ಮಾಡಬೇಡ ಹೋಗೋ ಅಂತ. ಅರೆ ದಾವೀದನು ಸುಮ್ಮನೆ ಇರಲಿಲ್ಲ.
ದಾವೀದನು ಗೊತ್ತು, ನಮ್ಮ ಪೂರ್ವ ಪಿತೃಗಳಿಗೆ ಆಗದೆ ಇರೋದು ನನ್ನ ಕೈಯಲ್ಲಿ ಸಾಧ್ಯ. ಕಾರಣ ಅವತ್ತು ಹೋದವನು ಬೆನ್ಯಾಮೀನ್ ಕುಲದವನು, ಆದ್ರೆ ನಾನು ಯಾವ ಕುಲದವನಂದ್ರೆ ಸ್ತುತಿಸುವಂತ ಯಹೂದ ಕುಲದವನು. ಸ್ತುತಿಸುವಂತ ಯಹೂದ ಕುಲಕ್ಕೆ ಸೋಲು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪೂರ್ವ ಪಿತೃಗಳಿಗೆ ಆಗದೆ ಇರೋದು ಸ್ತುತಿಸುವವನ ಕೈಯಲ್ಲಿ ಎಲ್ಲವೂ ಸಾಧ್ಯ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಪೂರ್ವ ಪಿತೃಗಳು ಆಗಲ್ಲ ಅಂತ ಹೇಳಿ ಬಿಟ್ಟು ಹೋದಂತ ಅನೇಕ ಕಾರ್ಯಗಳನ್ನ ಈ ಕಾಲಘಟ್ಟದಲ್ಲಿ ಸ್ತುತಿಸುವಂತ ದೇವರ ಮಕ್ಕಳು ಇರುವುದಾದ್ರೆ ನಾನು ಹೇಳ್ತೇನೆ, ಈ ತಲೆಮಾರಿನಲ್ಲಿ ಕೆಲವೊಂದು ಯೆರೂಸಲೇಮ್ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳತಕ್ಕಂತ ಒಂದು ಕೃಪೆಯನ್ನ ದೇವರು ನಮ್ಮ ಮೇಲೆ ಆತನು ಸುರಿಯ ಮಾಡಲಿಕ್ಕಾಗಿ ದೇವರು ಹೋಗ್ತಾನೆ. ಇವತ್ತು ಯಾರಾದರೂ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಇವತ್ತು ನಮ್ಮ ಕುಟುಂಬಗಳಲ್ಲಾಗಲಿ, ನಮ್ಮ ಸೇವೆಗಳಾಗಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಾಗಲಿ ಅನೇಕ ಪೂರ್ವ ಪಿತೃರಿಗೆ ಆಗದೆ ಹೋಗದೆ ಇರುವಂತ ಕೆಲವೊಂದು ಮಂಡಲಗಳ ಮೇಲೆ ದೇವರು ತನ್ನ ಕಾಯುಳ್ಳಂತ ಹಸ್ತವನ್ನ ದೇವರು ಆತನು ಚಲಿಸತಕ್ಕಂತೆ ದೇವರು ಮಾಡುತ್ತಾನೆ. ಇವತ್ತು ಯಾರಾದರೂ ತಲೆಮಾರುಗಳು ಗಟ್ಟಿಯಾಗಿ ಕೂಗಿ ಹೇಳ್ರಿ, ನನ್ನ ಕೈಯಿಂದ ಸಾಧ್ಯ. ಪೂರ್ವ ಪಿತೃಗಳು ಎಲ್ಲ ಹೇಳಿದ್ರು, ಎಲ್ಲ ಇದೆ, ಅದೊಂದನ್ನು ಬಿಟ್ಬಿಡ್ರಿ. ಇಲ್ಲೇ ಮಾಡ್ತಾ ಇದೆಯಾ ತಾನೆ, ಇಲ್ಲೇ ಇರು, ಅಲ್ಲಿಗೆ ಯಾಕೆ ಹೋಗ್ತೀಯ? ಆದರೆ ದಾವೀದನು ಗೊತ್ತು, ಇದ್ರ ಮೇಲೆ ಒಂದು ಉದ್ದೇಶ ಇದೆ, ಇದ್ರ ಮೇಲೆ ಒಂದು ದೇವ್ರ ಚಿತ್ತ ಇದೆ. ಇವತ್ತದು ಶತ್ರುವಿನ ಕೈಯಲ್ಲಿ ಇರ್ಬೋದು, ಆದರೆ ಈ ಪಟ್ಟಣ ನಾಳೆ ದೇವರ ಮಹಿಮೆಯನ್ನು ಕಾಣುವ ಪಟ್ಟಣ. ಈ ಪಟ್ಟಣ ನಾಳೆ ದೇವರ ಮಂಜೂಷ ಇರುವ ಪಟ್ಟಣ. ಈ ಪಟ್ಟಣ ನಾಳೆ ಹಲ್ಲೆಲೂಯಾ ಮಹಿಮೆಯ ಅರಸನು ಯಾತ್ರೆ ಮಾಡುವಂತ ಪಟ್ಟಣ. ಇವತ್ತು ಆರಂಭದಲ್ಲಿ ನಾನು ನಿಂದೆ ಅನುಭವಿಸಬಹುದು, ಆರಂಭದಲ್ಲಿ ನಾನು ಪ್ರತಿಕೂಲ ಅನುಭವಿಸಬಹುದು, ಆದರೆ ಸ್ತೋತ್ರ ಹೇಳಿ ಆಗಲ್ಲ ಅಂತ ಹೇಳಿ ನಾನು ಕೈ ಕಟ್ಕೊಂಡು ಕುತ್ಕೊಳ್ಳೋದಿಲ್ಲ. ನಾನು ಮುಂದಕ್ಕೆ ನಾನು ಹೋಗ್ತೇನೆ. ಇವತ್ತು ಒಂದು ಆಲೋಚನೆ ಕೂಗಿ ಹೇಳ್ತೇನೆ, ಅನೇಕರು ಆಗೋದಿಲ್ಲ ಎಂದು ಕೈ ಕಟ್ಕೊಂಡು ಕುತ್ಕೊಂಡಾಗ ಇವತ್ತು ಈ ಕರ್ನಾಟಕದಲ್ಲಿ ದೇವರ ಮಕ್ಕಳು ನಾವು ಕೂಗಿ ಹೇಳೋಣ, ಇಲ್ಲ ನಾನು ಇವತ್ತು ಮುಂದಕ್ಕೆ ನಾನು ಹೋಗ್ತೇನೆ. ಇವತ್ತು ಆಗಲ್ಲ ಅಂತ ಹೇಳಿದ ಅದೇ ಸ್ಥಳದಲ್ಲಿ, ನಡೆಯೋದಿಲ್ಲ ಅಂತ ಹೇಳಿದ ಅದೇ ಸ್ಥಳದಲ್ಲಿ, ಮುಂದಿನ ಕಾಲಘಟ್ಟದಲ್ಲಿ ಒಂದು ಮಹಿಮೆ ಇಳಿಯುವಂತ ಒಂದು ಸ್ಥಳವಾಗಿ ನಮ್ಮ ರಾಜ್ಯವನ್ನ, ನಮ್ಮ ಪಟ್ಟಣವನ್ನ, ನಮ್ಮ ಹಳ್ಳಿಗಳನ್ನ ದೇವರಾತನು ಮಾರ್ಪಡಿಸುತ್ತಾನೆ. ಎಲ್ಲಿ ಆಗಲ್ಲ ಅಂತ ಹೇಳಿ ಲೋಕ ವಿಧಿ ಬರೆಯಿತು, ಅಲ್ಲೇ ಒಂದು ದೊಡ್ಡ ಮಹಿಮೆ ಕಾಣತಕ್ಕಂತೆ. ನನಗೆ ಬಹಳ ಸಂತೋಷ ಕೊಟ್ಟಂತ ಕಾರ್ಯ ಆ 2 ಸ್ಯಾಮುಯೇಲ್ ಪುಸ್ತಕದ ಕಡೆ ಬನ್ರಿ. ನಾನು ನಿಲ್ಲಿಸ್ತೇನೆ. 5ನೇ ಅಧ್ಯಾಯಕ್ಕೆ ಬನ್ರಿ. 9ನೇ ವಚನ. ಐದನೇ ಅಧ್ಯಾಯದ 9ನೇ ವಚನ. ದಾವೀದನ ಆ ಕೋಟೆಗೆ ದಾವೀದನ ನಗರವೆಂದು ಹೆಸರಿಟ್ಟು ಅಲ್ಲೇ ವಾಸಿಸುತ್ತಾ ಅದರ ಸುತ್ತಲೂ ಪೌಳಿ ಗೋಡೆಗಳನ್ನು ಆತನು ಕಟ್ಟಿಸಿದನು. ಬೈಬಲಲ್ಲಿ ಗಮನಿಸ್ತೇವೆ, ಎಲ್ಲಿ ಒಳಗಡೆ ಬರೋದಿಲ್ಲ ಅಂತ ಹೇಳಿ ಶತ್ರು ವಿಧಿ ಬರೆದನೋ ದಾವೀದನು ಅಲ್ಲೇ ಹೋಗಿ ವಾಸ ಮಾಡಿದನು. ಬೈಬಲ್ ಹೇಳ್ತದೆ ಪೌಳಿ ಗೋಡೆಯನ್ನು ಕಟ್ಟಿಸಿದನು. ಮುಂದಿನ ವಚನ 10ನೇ ವಾಕ್ಯ ಹೇಳ್ತದೆ, ಸೈನಾಧೀಶ್ವರನಾದ ಯೆಹೋವ ದೇವರು ಅವನ ಸಂಗಡ ಇದ್ದುದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. ನನಗೆ ಬಹಳ ಸಂತೋಷ ಕೊಟ್ಟಂತ ಕಾರ್ಯ, ಈ ವಚನವನ್ನು ಗಮನಿಸಿ, ಯಾವುದನ್ನ ಯುದ್ಧ ಮಾಡಿ ಗೆಲ್ಲಬೇಕೋ ಅದನ್ನು ಯಾವಾಗ ಯುದ್ಧ ಮಾಡಿ ಗೆದ್ದನೋ ನಿಂತಂತ ಅಭಿವೃದ್ಧಿ ತಾನಾಗೆ ಹೊರಗಡೆ ಬಂತು. ದೇವರ ಮಕ್ಕಳೇ, ಎಲ್ಲೆಲ್ಲಿ ನೀನು ಯುದ್ಧದಲ್ಲಿ ಗೆಲ್ಲಬೇಕೋ ಅಲ್ಲಿ ಗೆಲ್ಲೋದಕ್ಕೆ ನೀನು ಯುದ್ಧ ಮಾಡು. ಜಯ ದೇವರು ನಿನಗೆ ಕೊಡೋದು ಮಾತ್ರ ಅಲ್ಲ, ನಿನಗೊಂದು ಅಭಿವೃದ್ಧಿಯನ್ನು ದೇವರು ತೆರೆದು ಬಿಡುತ್ತಾನೆ. ನನಗೆ ಬಹಳ ಸಂತೋಷ ಕೊಟ್ಟಂತ ಕಾರ್ಯ ಅದರ 11ನೇ ವಚನವನ್ನು ನೋಡ್ರಿ. ತೂರಿನ ಅರಸನಾದಂಥ ಹೀರಾಮನು ದಾವೀದನಿಗಾಗಿ ದೂತರನ್ನು, ದೇವದಾರು ಮರಗಳನ್ನು, ಬಡಗಿಯವರನ್ನು, ಶಿಲ್ಪಿಗಳನ್ನು ಕಳಿಸಲು ಅವರು ಇವನಿಗೋಸ್ಕರ ಅರಮನೆಯನ್ನು ಕಟ್ಟಿದರು.
ಯಾವ ಯಬೂಸಿಯ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳಕ್ಕಾಗಲ್ಲ ಅಂತ ಹೇಳಿದ್ರು, ಆ ಪಟ್ಟಣವನ್ನು ಸ್ವಾಧೀನ ಮಾಡಿದಾಗ ಒಂದು ಅಲ್ಲಿ ವಾಸ ಮಾಡಿದ, ಎರಡು ಅಲ್ಲಿ ಅಭಿವೃದ್ಧಿ ಹೊಂದಿದ, ಮೂರನೇದಾಗಿ ಅಲ್ಲಿ ಒಂದು ಅರಮನೆಯನ್ನು ಕಟ್ಟಿದ, ನಾಲ್ಕನೇದಾಗಿ ಬೈಬಲ್ ಅಲ್ಲಿ 12ನೇ ವಚನ ನೋಡ್ರಿ, ಇದರಿಂದ ದಾವೀದನು ಯೆಹೋವನು ನನ್ನನ್ನು ಇಸ್ರಾಯೇಲರ ರಾಜನಾಗಿ ಸ್ಥಿರಪಡಿಸಿ ತನ್ನ ಪ್ರಜೆಗಳಾದ ಇಸ್ರಾಯೇಲರ ನಿಮಿತ್ತವಾಗಿ ನನ್ನ ರಾಜ್ಯವನ್ನು ವೃದ್ಧಿಪಡಿಸನೆಂದು ಅವನು ತಿಳುಕೊಂಡನು ಎಂಬುದಾಗಿ. ನಾಲ್ಕನೇದಾಗಿ ಅವನು ತಿಳ್ಕೊಂಡ ದೇವರು ನನ್ನನ್ನು ಸ್ಥಿರಪಡಿಸಿದ ಎಂಬುದಾಗಿ. ಈ ವರ್ಷಕ್ಕೆ ದೇವರು ಕೊಟ್ಟಂತ ಆಲೋಚನೆ ಏನಂದ್ರೆ, ಕುಟುಂಬಗಳನ್ನು ನಾನು ಕಟ್ತೇನೆ ಅಂತ. ದಾವೀದನು ಯುದ್ಧ ಮಾಡಿದಾಗ ಸಂಭವಿಸಿದ ಕಾರ್ಯ ಏನು? ಎಲ್ಲಿ ವಾಸ ಮಾಡಬೇಕಂತ ತಿಳಿಯದಿದ್ದಂತ ದಾವೀದನನ್ನ ದೇವರು ವಾಸ ಮಾಡತಕ್ಕಂತೆ ಮಾಡಿದನು. ಎರಡನೇದಾಗಿ ಅವನನ್ನು ಅಭಿವೃದ್ಧಿ ಪಡಿಸಿದನು. ಮೂರನೇದಾಗಿ ದೇವರು ಅವನಿಗೆ ಅರಮನೆಯನ್ನು ಕಟ್ಟತಕ್ಕಂತೆ ದೇವರು ಮಾಡಿದನು. ನಾಲ್ಕನೇದಾಗಿ ದೇವರು ಅವನನ್ನು ಎಸ್ಟಾಬ್ಲಿಷ್ ಮಾಡಿದನು, ಸ್ಥಿರಪಡಿಸಿದನು. ಹಾಗಾದ್ರೆ ಇವತ್ತು ದೇವರ ಮಕ್ಕಳ ಗಮನಿಸಿ, ನಿನ್ನ ಕುಟುಂಬದಲ್ಲಿ ಆಗದಿರುವಂತ ಈ 4 ಕಾರ್ಯಗಳು ಈ 2024ರಲ್ಲಿ ದೇವರು ನಿನಗೆ ಮಾಡಲಿಕ್ಕಾಗಿ ಹೋಗ್ತಾನೆ. ಎಲ್ಲಿಂದ ಜನರು ನಿನ್ನನ್ನು ಅಟ್ಟಿ ಬಿಟ್ರೋ ಅಲ್ಲೇ ನಿನ್ನನ್ನು ವಾಸ ಮಾಡತಕ್ಕಂತೆ ದೇವರು ಮಾಡ್ತಾನೆ. ಎರಡನೇದಾಗಿ ದೇವರು ನಿನ್ನನ್ನು ವೃದ್ಧಿ ಮಾಡ್ತಾನೆ. ಮೂರನೇದಾಗಿ ಈ 2024ರಲ್ಲಿ ನಾನು ಹೇಳ್ತೇನೆ, ನೀ ಮನೆಗಳನ್ನು ಕಟ್ಟಿಕೊಳ್ಳಲಿಕ್ಕಾಗಿ ಹೋಗ್ತೀರಾ, ಸಂಸಾರಿಗಳಾಗಿ ನೀವು ವಾಸ ಮಾಡಲಿಕ್ಕಾಗಿ ಹೋಗ್ತೀರಾ. ಯೇಸುವಿನ ನಾಮದಲ್ಲಿ ದೂರ ದೇಶದ ಆಶೀರ್ವಾದಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿಕ್ಕಾಗಿ ಹೋಗುತ್ತೆ. ಕೈ ಎತ್ತಿ ಒಂದು ನಿಮಿಷ ಪ್ರಾರ್ಥನೆ ಮಾಡ್ರಿ. ಈ ವರ್ಷ ಮನೆಗಳನ್ನು ಕಟ್ಟಿಕೊಳ್ಳತಕ್ಕಂಥ ಒಂದು ಕೃಪೆ ದೇವರು ನಿಮ್ಮ ಮೇಲೆ ರಿಲೀಸ್ ಮಾಡಲಿ. ನಿಮ್ಮ ಮನೆ ಕಟ್ಟೋದಕ್ಕೆ ಬೇಕಾದ ಬಡಗಿಯವರು, ಶಿಲ್ಪಿಗಳು, ದೂತರುಗಳು, ದೇವದಾರು ಮರಗಳು ಯೇಸುವಿನ ನಾಮದಲ್ಲಿ ನಿನ್ನ ಜಯದ ಸಂಕೇತವಾಗಿ, ನೀನು ಯುದ್ಧ ಮಾಡಿದ ಸಂಕೇತವಾಗಿ, ನೀನು ಬಿಟ್ಟು ಕೊಡೋದೇ ಆಗಲ್ಲ ಅಂತ ಹೇಳಿ ಮುಂದಕ್ಕೆ ಬಂದಂತ ಸಂಕೇತವಾಗಿ, ನಿನಗಾಗಿ ರಾಜರುಗಳ ಮುಖಾಂತರವಾಗಿ ನಿನಗೆ ಬೇಕಾದದನ್ನು ದೇವರು ತೆರೆದು ಬಿಡಲಿಕ್ಕಾಗಿ ದೇವರು ಹೋಗ್ತಾನೆ. ನೀನು ಕಷ್ಟಪಟ್ಟು ಯುದ್ಧ ಮಾಡಿದ್ದು, ನೀನು ನೆನೆಸದಿರುವಂತ ಆಶೀರ್ವಾದಗಳು ನಿನ್ನನ್ನು, ನಿನ್ನ ಮನೆಯನ್ನು ಕಟ್ಟತಕ್ಕಂತೆ ದೇವರು ಅದಕ್ಕೆ ಬೇಕಾದ ರಿಲೀಸ್ ಅನ್ನು ದೇವರು ತೆರೆದುಕೊಳ್ಳಲಿಕ್ಕಾಗಿ ಹೋಗ್ತಾನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ರಿ. ಸ್ವಂತ ಮನೆಗಳು ರಿಲೀಸ್ ಆಗಲಿ, ಸ್ವಂತ ಮನೆಗಳು ರಿಲೀಸ್ ಆಗಲಿ. ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳೋದು ಅದು ಯೇಸುವಿನ ನಾಮದಲ್ಲಿ ಕ್ಯಾನ್ಸಲ್ ಆಗಲಿ. ನನ್ನ ಕೈಯಲ್ಲಿ ಸಂಭವಿಸಲ್ಲ, ನನಗೆ ಬಲ ಇಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅನ್ನುವಂಥ ಚಿಂತೆಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ವಿಕ್ಟರಿ ಸಭೆಯಲ್ಲಿ ಅನೇಕ ಸ್ವಂತ ಮನೆಗಳು ಕಟ್ಟಿಕೊಳ್ಳತಕ್ಕಂತೆ ಜಮೀನ ವಿಷಯಗಳಲ್ಲಿ ಬಿಡುಗಡೆ, ಹಣಕಾಸಿನ ವಿಷಯಗಳಲ್ಲಿ ಬಿಡುಗಡೆ, ದೂರ ದೇಶಗಳಿಂದ ಅದರ ಆಶೀರ್ವಾದಗಳು ಯೇಸುವಿನ ನಾಮದಲ್ಲಿ ಹರಿದು ಬರಲಿ. ಯುದ್ಧ ನೀ ಮಾಡ್ರಿ, ಒದಗಿಸುವಿಕೆ ದೇವರು ತೆರೆದು ಬಿಡುತ್ತಾನೆ. ಯುದ್ಧ ನೀ ಮಾಡ್ರಿ, ಒದಗಿಸುವಿಕೆಯನ್ನು ದೇವರು ತೆರೆದು ಬಿಡುತ್ತಾನೆ. ನಿಮಗಾಗಿ ಅರಸರುಗಳ ಹೃದಯವನ್ನ ದೇವರ ಈ ಕಾಲಘಟ್ಟದಲ್ಲಿ ದೇವರ ಸಭೆಗಾಗಿ, ದೈವ ಕುಟುಂಬಗಳಿಗಾಗಿ, ದೈವ ಜನರಿಗಾಗಿ ಯೇಸುವಿನ ನಾಮದಲ್ಲಿ ಕಾಲಘಟ್ಟದಲ್ಲಿ ದೇವರು ತೆರೆದು ಬಿಡುತ್ತಾ ಇದ್ದಾನೆ. ನೀವು ನಿರೀಕ್ಷಿಸದೇ ಇರೋ ಮಂಡಲಗಳಲ್ಲಿ ನಾನು ಮತ್ತೊಂದು ಆವೃತ್ತಿ ಕೂಗಿ ಹೇಳ್ತೇನೆ, ದೂತರನ್ನ, ಬಡಗಿಯವರನ್ನ, ಶಿಲ್ಪಿಗಳನ್ನ, ದೇವದಾರು ವೃಕ್ಷಗಳನ್ನ ಯೇಸುವಿನ ನಾಮದಲ್ಲಿ ಕುಟುಂಬಗಳ ಮೇಲೆ ನಾನು ರಿಲೀಸ್ ಮಾಡ್ತಾ ಇದ್ದೇನೆ, ಸಭೆಗಳ ಮೇಲೆ ರಿಲೀಸ್ ಮಾಡ್ತಾ ಇದ್ದೇನೆ. ದೂತರುಗಳನ್ನ, ದೇವದಾರು ಮರಗಳನ್ನ, ಶಿಲ್ಪಿಗಳನ್ನ, ಬಡಗಿಗಳನ್ನ ಯೇಸುವಿನ ನಾಮದಲ್ಲಿ ಈ ಕಾಲಘಟ್ಟದಲ್ಲಿ ದೇವರ ಸಭೆಗೆ ಬಂದು ತಲುಪತಕ್ಕಂತೆ ನಾನು ರಿಲೀಸ್ ಮಾಡ್ತಾ ಇದ್ದೇನೆ. ನಾನು ಸೌಖ್ಯವಾಗಿ ದೇವರ ಆಲಯಕ್ಕೆ ಬಂದು ನಿಲ್ತೇನೆ. ದೇವರು ಸ್ವಂತ ಮನೆಗಳನ್ನು ಈ ವರ್ಷ ಕಟ್ಟೋದಕ್ಕೆ ದೇವರು ನನ್ನನ್ನು ಬಲಪಡಿಸ್ತಾನೆ. ನನ್ನ ಜೀವಿತವು ಅನುಗ್ರಹಿಸಲ್ಪಡುತ್ತೆ. ದೇವರ ಚಿತ್ತದ ಅನುಸಾರವಾಗಿ ದೊಡ್ಡ ಕಾರ್ಯಗಳು ನಡೆಯುತ್ತೆ. ನನ್ನ ವಿರುದ್ಧವಾಗಿ ಎಷ್ಟೇ ದೊಡ್ಡ ಶತ್ರುಗಳು ಮುಂದೆ ನಿಂತಿರಲಿ,
ಅದು ಪರಾಕ್ರಮದಿಂದ ಅಲ್ಲ, ಅದು ಶಕ್ತಿಯಿಂದ ಅಲ್ಲ, ಅದು ಯೆಹೋವನ ಆತ್ಮನಿಂದ ನೆಲಸಮವಾಗುತ್ತೆ. ನನ್ನ ಕೈ ಅಸಾಧ್ಯಗಳನ್ನು ಸಾಧ್ಯ ಮಾಡುವ ಕೈ. ದೇವರ ಬಲ ನನ್ನ ಒಳಗಡೆ ಇದೆ, ದೇವರ ಅಭಿಷೇಕ ನನ್ನ ಒಳಗಡೆ ಇದೆ, ದೇವರ ಅನುಗ್ರಹ ನನ್ನ ಮೇಲೆ ಇದೆ, ದೇವರ ವಾಗ್ದಾನ ನನ್ನ ಮೇಲೆ ಇದೆ. ಒಂದು 2 ನಿಮಿಷ ಬಾಯಿ ತೆರೆದು ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇರಿ. ಈ ನಿಮಿಷ ಕೆಲ ಮಣ್ಣುಗುಡಾರಗಳಲ್ಲಿ ಒಂದು ಅಭಿಷೇಕ ಇಳಿದು ಬರೋದನ್ನು ನೋಡುತ್ತಾ ಇದ್ದೇನೆ. ನಿಮ್ಮ ಕೆಲ ಶರೀರಗಳಲ್ಲಿ ಇರುವಂತಹ ಭಾರಗಳು ಈ ನಿಮಿಷ ಕೆಲವೊಂದು ಶರೀರಗಳನ್ನು ಬಿಟ್ಟು ಹೋಗ್ತಾ ಇದೆ. ಈ ನಿಮಿಷದಲ್ಲಿ ಒಂದು ದೊಡ್ಡ ಅಭಿಷೇಕ ಕೆಲವೊಂದು ಮಣ್ಣುಗುಡಾರಗಳನ್ನ ಈ ನಿಮಿಷ ತುಂಬಿಕೊಳ್ಳಲಿಕ್ಕಾಗಿ ಹೋಗ್ತಾ ಇದೆ. ಆ ಎಲ್ಲ ನಕಾರಾತ್ಮಕವಾದ ಚಿಂತೆಗಳು, ಆ ಮರಣದ ಆಲೋಚನೆಗಳು, ಆ ಬಿದ್ದೋಗುತ್ತೀನಿ ಅಂತ ಹೇಳಿದ ಶಾಪದ ಚಿಂತೆಗಳು ಈ ನಿಮಿಷ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗ್ತಾ ಇದೆ.